ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸ್ಮಿತಾ ಹೆಗಡೆ ಅಂತ. ನಾನೊಂದು ಎಜುಕೇಷನ್ ಕನ್ಸಲ್ಟೆಂಟ್. ನಾನು ಬಂದು ಚಿಕ್ಕ ಮಕ್ಕಳಿಗೆ ಏನು ಇತ್ತೀಚಿನ ದಿನದಲ್ಲಿ ಗ್ಯಾಜೆಟ್ಸಿಗೆ ಅಡಿಕ್ಟ್ ಆಗಿರ್ತಾರೆ, ಅದನ್ನು ಹೇಗೆ ಓವರ್ಕಮ್ ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ಪೇರೆಂಟ್ಸಿಗೆ ಮತ್ತು ಮಕ್ಕಳಿಗೆ ಒಂದು ಫ್ರೀಯಾಗಿ ಕೌನ್ಸಿಲಿಂಗನ್ನು ಮಾಡ್ತೀನಿ. ಹಾಗೆ ಅದೇ ಥರದಲ್ಲಿ ಹೈಯರ್ ಪ್ರೈಮರಿ ಅಥವಾ ಹೈಸ್ಕೂಲ್ ಓದುವ ಮಕ್ಕಳಿಗೆ ಅವ್ರು ಯಾವ ಥರದಲ್ಲಿ ಸ್ಟಡಿ ಪ್ಲ್ಯಾನ್ ಮಾಡಿಕೊಡ್ಬೇಕು, ಎಕ್ಸಾಮನ್ನು ಸ್ಟ್ರೆಸ್ ಫ್ರೀ ಹೇಗೆ ತಗೊಳ್ಬೇಕು, ಈಸಿಯಾಗಿ ಯಾವ ಥರದಲ್ಲಿ ಟೈಮ್ ಮ್ಯಾನೇಜ್ಮೆಂಟನ್ನು ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ಸಹ ಫ್ರೀ ಕೌನ್ಸಿಲಿಂಗನ್ನು ಕೊಡ್ತೀನಿ. ಹಾಗೆ ಅದ್ರ ಜೊತೆಗೆ ಪ್ರತಿಯೊಬ್ಬರೂ ನಮ್ಮನ್ನು ನಾವು ಅಪ್ಡೇಟ್ ಮಾಡ್ಕೊಳ್ಬೇಕು ಅಥವಾ ಬೇರೆ ಬೇರೆ ಸ್ಕಿಲ್ಸನ್ನು ಕಲ್ತ್ಕೊಳ್ಬೇಕು, ಲೈಫ್ ಸ್ಕಿಲ್ಸನ್ನು ನಾವು ಹೇಗೆ ಕಲಿಬೇಕು, ಅಥವಾ ಒಂದು ವುಮನ್ ಎಂಪವರ್ಮೆಂಟ್ಗೆ ಯಾವ್ಯಾವ ಥರದಲ್ಲಿ ಅವಕಾಶಗಳಿದೆ, ಇದೆಲ್ಲದರ ಬಗ್ಗೆ ಸಹ ನಾನು ಒಂದು ಕನ್ಸಲ್ಟೆನ್ಸಿಯನ್ನು ಕೊಡ್ತೇನೆ. ಇವತ್ತು ನಾನು ನಿಮ್ಮ ಎದುರಿಗೆ ಎಡುಟೆಕ್ ಅಂತ ಹೇಳುವ ಒಂದು ಕಂಪ್ನಿಯ ಬಗ್ಗೆ ಮಾತಾಡಲಿಕ್ಕೆ ಬಂದಿದ್ದೇನೆ. ಸೊ ಎಡುಟೆಕ್ ಹೇಳುವ ಈ ಕಂಪನಿ ಏನಿದೆ, ಎಡುಟೆಕ್ ಹೆಸರು ಹೇಳುವ ಹಾಗೆ ಎಜುಕೇಷನ್ ಆ್ಯಂಡ್ ಟೆಕ್ನಾಲಜಿ, ಶಿಕ್ಷಣ ಮತ್ತು ತಂತ್ರಜ್ಞಾನ. ಇದೇನು ಮಾಡಿದೆ ಅಂದರೆ ಈ ಕಂಪನಿ ಒಂದು ಈಗಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಮಹತ್ತರವಾದ ಬದಲಾವಣೆಯನ್ನು ತೊಗೊಂಡು ಬರ್ತಾ ಇದೆ. ಯಾಕಂದರೆ ಒಂದು ಎಜುಕೇಷನಲ್ಲಿ ಎಷ್ಟು ಪವರ್ ಇದೆ ಅಂತ ಗೊತ್ತಿದೆ. ಹಾಗಾಗಿ ಅದನ್ನು ನಾವು ಈ ಕಾಂಪಿಟೇಷನ್ ಯುಗದಲ್ಲಿ ಈಸಿಯಾಗಿ ಯಾವ ಥರದಲ್ಲಿ ಮಕ್ಕಳನ್ನು ನಾವು ಎಜುಕೇಟ್ ಮಾಡ್ಬೋದು, ಅಥವಾ ನಾವು ನಮ್ಮನ್ನು ಯಾವ ಥರದಲ್ಲಿ ಅಪ್ಡೇಟ್ ಮಾಡ್ಕೊಳ್ಬೋದು, ನಾವು ಮಕ್ಕಳ ಜೊತೆ ಯಾವ ಥರದಲ್ಲಿ ಇನ್ವಾಲ್ವ್ ಆಗ್ಬೋದು, ಇದೆಲ್ಲದಕ್ಕೂ ಏನು ಮಾಡಿದೆ ಅಂದರೆ ಕಂಪ್ನಿ ನಮಗೆ ಒಂದು ಸೊಲ್ಯೂಷನ್ಸನ್ನು ತೊಗೊಂಡು ಬಂದಿದೆ. ನಾನು ಇವತ್ತು ನಿಮ್ಮೆಲ್ಲರ ಹತ್ರನೂ ಆ ವಿಷಯದ ಬಗ್ಗೆ ಹಂಚ್ಕೊಳ್ಳಿಕ್ಕೆ ತುಂಬ ಇಷ್ಟಪಡ್ತೇನೆ. ನಾವು ಮಂಗಳೂರಿನ ವಿಷನ್ ಅಕಾಡೆಮಿ ಅಂತ ಹೇಳುವ ಬ್ಯಾನರಲ್ಲಿ ಈ ಥರದ ಒಂದು ನೂತನ ಶಿಕ್ಷಣ ವ್ಯವಸ್ಥೆಯನ್ನು ಪ್ರತಿಯೊಂದು ಸ್ಟೂಡೆಂಟ್ ಇರ್ಬೋದು ಅಥವಾ ಪ್ರತಿಯೊಂದು ಪೇರೆಂಟ್ ತನಕ ತಲುಪಿಸುವ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. ಹಾಗಾದರೆ ಏನು ಎಡುಟೆಕ್ ಹೇಳುವ ಕಂಪನಿ ಏನು ಅಂತಂದರೆ, ಬ್ರ್ಯಾಂಡ್ ನೇಮ್ ಮೀನ್ಸ್ ಎಡುಟೆಕ್, ಅದು ಕಂಪನಿ ಹೆಸರು NKCL ಪ್ರೈವೇಟ್ ಲಿಮಿಟೆಡ್. ಇವರೇನು ಮಾಡ್ತಾ ಇದ್ದಾರೆ ಅಂದರೆ, ಇತ್ತೀಚಿನ ದಿನದಲ್ಲಿ ಏನಿದೆ ನಮ್ಗೆ ಆಲ್ರೆಡಿ ಗೊತ್ತಿದೆ, ಕೊರೋನಾ ನಂತರದಲ್ಲಿ ಡಿಜಿಟಲ್ ಎಜುಕೇಷನ್ಗೆ ತುಂಬ ಪ್ರಾಮುಖ್ಯತೆ ಬೆಳೆದಿದೆ ಅಂತ. ಅದೇ ಥರದಲ್ಲಿ ಡಿಜಿಟಲ್ ಎಜುಕೇಷನನ್ನು ಇನ್ನೂ ಈಸಿಯಾಗಿ ಒಂದು ಎಫೋರ್ಡೆಬಲ್ ಪ್ರೈಸಲ್ಲಿ ಯಾವ ಥರದಲ್ಲಿ ನಾವು ಇಂಪ್ರೂವ್ ಮಾಡ್ಬೋದು ಅಂತ ಹೇಳೋ ನಿಟ್ಟಿನಲ್ಲಿ ಈ ಕಂಪನಿ ಸ್ಟಾರ್ಟ್ ಆಗಿದೆ. ಇದಕ್ಕೆಲ್ಲದಕ್ಕೂ ರೂವಾರಿ ಕಂಪನಿಯ MD ಮಿಸ್ಟರ್ ನಿಲೇಶ್ ಕಿಡೇಕರ್ ಸರ್. ಸೊ MBA ಗ್ರ್ಯಾಜುಯೇಟ್ ಆದ ಇವರಿಗೊಂದು ಪ್ಯಾಷನ್ ಇದೆ, ಏನು ಇಂಡಿಯನ್ ಎಜುಕೇಷನ್ ಸಿಸ್ಟಮಲ್ಲಿ ಒಂದು ಚೇಂಜಸನ್ನು ತೊಗೊಂಡು ಬರಬೇಕು, ಒಂದು ಕ್ರಾಂತಿಯನ್ನು ತೊಗೊಂಡು ಬರಬೇಕು, ಪ್ರತಿಯೊಂದು ಸ್ಟೂಡೆಂಟ್ವರೆಗೂ ಒಂದು ಎಜುಕೇಷನ್ ಹೋಗಿ ತಲುಪಬೇಕು ಅಂತ ಹೇಳುವ ಒಂದು ಉದ್ದೇಶವನ್ನು ಇಟ್ಕೊಂಡು ಇವರು ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ಈ ಕಂಪ್ನಿಯ ಫಿಲಾಸಫಿ ಹೇಳಬೇಕು ಅಂದರೆ, ನಮ್ಗೆ ಆಲ್ರೆಡಿ ಗೊತ್ತಿದ್ದಾಗೆ ಎಜುಕೇಷನ್ ಇಸ್ ಪವರ್. ನಾವು ಹೇಳ್ತೀವಿ ಅಲ್ವಾ, ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಸಿಕ್ಕಿದ್ರೆ ಸಾಕು, ಅವನ ಲೈಫನ್ನು ಅವನು ನೋಡ್ಕೊಳ್ತಾನೆ ಅಂತ. ಅದೇ ಥರದಲ್ಲಿ ಪ್ರತಿಯೊಬ್ಬರು ನಮ್ಮ ದೇಶದಲ್ಲಿರುವ ಪ್ರತಿಯೊಂದು ಸ್ಟೂಡೆಂಟು ಸಹ ಅವರ ಒಂದು ನಾಲೆಜನ್ನು ತಗೊಂಡು ಅವರೊಂದು ಎಂಪವರ್ ಆಗಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು. ಅದು ನಾವು ಎಡುಟೆಕ್ಕಿಂದ ಈ ಅವಕಾಶದಲ್ಲಿ ನಮ್ಮದೊಂದು ಮಹತ್ತರವಾದ ಒಂದು ಪಾಲು ಇರಬೇಕು ಅಂತ ಹೇಳುವ ಒಂದು ಆಶಯದಿಂದ ಈ ಕಂಪನಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಹಾಗಾದರೆ ಕಂಪ್ನಿದು ಏನಿದೆ, ಈ ಆಶಯ ಏನಿದೆ, ಅಥವಾ ಇದು ಒಂದು ನೋಬಲ್ ಕಾಸ್ ಏನಿದೆ, ಅದನ್ನು ಗುರುತಿಸಿ ತುಂಬ ಜನ ಸೆಲೆಬ್ರಿಟೀಸ್ಗಳಿಂದ, ತುಂಬ ಆರ್ಗನೈಸೇಷನ್ಸ್ಗಳಿಂದ, ಹಾಗೆ ಸೆಂಟ್ರಲ್ ಗೌರ್ಮೆಂಟಿಂದ ಸಹ ಕಂಪ್ನಿಗೆ ಅವಾರ್ಡ್ಗಳು ಸಹ ಸಿಕ್ಕಿವೆ. ಸೊ ಈ ಕಂಪ್ನಿಯ ಇನಾಗ್ರೇಷನ್ ಸಹ ಆವಾಗ ನಮ್ಮ ಪ್ರತಿಭಾ ಪಾಟೀಲ್ ಅವರು ಪ್ರೆಸಿಡೆಂಟ್ ಇದ್ದಾಗ ಮೇಡಮ್ ಅವರೇ ಇನಾಗ್ರೇಷನ್ನು ಸಹ ಮಾಡಿದರು. ಯಾಕಂದರೆ ಈ ಥರದ ಒಂದು ಶಿಕ್ಷಣದ ವ್ಯವಸ್ಥೆ ನಮ್ಮ ಸಮಾಜಕ್ಕೆ ಈಗ ಇದೆ, ಈ ಥರದ ಒಂದು ಬದಲಾವಣೆ ಬೇಕು ಅಂತ ಹೇಳೋದನ್ನು ತುಂಬ ಜನ ಇದನ್ನು ರಿಕಗ್ನೈಸ್ ಮಾಡಿದ್ದಾರೆ. ಅದ್ರ ಜೊತೆಗೆ ಕಂಪ್ನಿಗೆ ತುಂಬ ಪ್ರಮೋಷನ್ಸ್ ಆಗ್ತಾ ಇದೆ. ಹಾಗಾದರೆ ನಾವು ಏನು ಮಾಡ್ತೀವಿ, ಏನಿದು ಹೊಸ ಶಿಕ್ಷಣ ವ್ಯವಸ್ಥೆ, ನಮ್ಮಲ್ಲಿ ಏನು ಕೊಡ್ತಾ ಇದ್ದೀವಿ ಅಂತಂದರೆ, ನಾವು ಇಲ್ಲಿ ಮಕ್ಕಳಿಗೆ ಒಂದು ಎಜುಕೇಷನನ್ನು ಕೊಡಲಿಕ್ಕೆ, ಅಥವಾ ಒಂದು ಕಾಲೇಜ್ ಸ್ಟೂಡೆಂಟ್ಸಿಗೆ ಎಜುಕೇಷನನ್ನು ಕೊಡಲಿಕ್ಕೆ, ಅಥವಾ ಪ್ರತಿಯೊಬ್ಬರನ್ನ ಎಜುಕೇಟ್ ಮಾಡಲಿಕ್ಕೆ ಫಿಜಿಟಲ್ ಕಾನ್ಸೆಪ್ಟ್ ಅಂತ ತೊಗೊಂಡು ಬಂದಿದ್ದೀವಿ. ಫಿಜಿಟಲ್ ಅಂದರೆ ಫಿಸಿಕಲ್ ಬುಕ್ ಆ್ಯಂಡ್ ಡಿಜಿಟಲ್ ಕ್ಲಾಸಸ್. ಸೊ ಬುಕ್ಕಿನಿಂದ ನಾವು ಏನು ಮಾಡ್ತೀವಿ, ಪ್ರತಿಯೊಂದು ಮಕ್ಕಳು ಒಂದು ನಾಲೆಜನ್ನು ತೊಗೊಳ್ತಾರೆ, ಅವ್ರದ್ದೊಂದು ಸಿಲೆಬಸ್ ಏನಿದೆ ಅದರ ಕಂಟೆಂಟನ್ನು ತೊಗೊಳ್ತೀವಿ. ನಂತರದಲ್ಲಿ ಏನು ಮಾಡ್ತೀವಿ, ಅದನ್ನು ವಿಜುವಲೈಸ್ ಆಗಿ ತೋರಿಸಿ 3D ಅಥವಾ ಆ್ಯನಿಮೇಷನ್ ಮುಖಾಂತರ ತೋರಿಸಿ ಆ ಕಾನ್ಸೆಪ್ಟನ್ನು ನಾವು ಮಕ್ಕಳಿಗೆ ಅರ್ಥ ಮಾಡ್ತೀವಿ. ಅಂದರೆ ಫಿಸಿಕಲ್ ಬುಕ್ ಮತ್ತು ಡಿಜಿಟಲ್ ಕ್ಲಾಸಸ್ ಮುಖಾಂತರ ನಾವೇನು ಮಾಡ್ತೀವಿ, ಮಕ್ಕಳಿಗೆ ಟೀಚಿಂಗನ್ನು ಮಾಡ್ತೀವಿ. ಹಾಗಾದರೆ ಇದು ಯಾಕೆ ನಮಗೆ ಪ್ರಾಮುಖ್ಯತೆ ಅಂತಂದರೆ, ಇಲ್ಲಿ ನಾವು ಯಾವುದೇ ಒಂದು ಹೊಸ ವಿಷಯವನ್ನು ನಾವು ಕಲಿಬೇಕು ಅಂದರೆ ಓದಿ ಕಲಿಬೋದು, ನೋಡಿ ಕಲಿಬೋದು, ಕೇಳಿ ಕಲಿಬೋದು, ಅಥವಾ ಬರೆದು ಕಲಿಬೋದು, ಅಥವಾ ಸಬ್ಜೆಕ್ಟನ್ನು ತಿಳ್ಕೊಂಡು ಕಲಿಬೋದು.
ಆದರೆ ನಮ್ಮ ಪ್ಯಾಕೇಜ್ ಏನಿದೆ, ಈ 5 ಥರದ ಕಲಿಕಾ ವಿಧಾನವನ್ನು ನೀಟಾಗಿ ಬ್ಲೆಂಡ್ ಮಾಡಿ ಯಾವ ವಿಷಯವನ್ನು ನಾನು ಯಾವ ವಿಧಾನದಲ್ಲಿ ಹೇಳಿದರೆ ಮಕ್ಕಳಿಗೆ ಈಸಿಯಾಗಿ ಅರ್ಥ ಆಗತ್ತೆ ಆ ಥರದಲ್ಲಿ ಇದೊಂದು ಪ್ಯಾಕೇಜನ್ನು ನಾವು ಡಿಸೈನ್ ಮಾಡಿ ಮಕ್ಕಳಿಗೆ ಒಂದು ಎಜುಕೇಷನನ್ನು ಕೊಡ್ತಾ ಇದ್ದೀವಿ. ಹಾಗಾದರೆ ಯಾವ ಥರದಲ್ಲಿ ವರ್ಕ್ ಆಗುತ್ತೆ ಅಂದರೆ, ನಾನು ಆಲ್ರೆಡಿ ಹೇಳಿದಾಗೆ ನಾವೊಂದು ಬುಕ್ಕನ್ನು ಕೊಡ್ತೀವಿ, ಅದನ್ನು ಸ್ಮಾರ್ಟ್ ಬುಕ್ ಅಂತ ಹೇಳ್ತೀವಿ. ದಿಸ್ ಈಸ್ ನಾಟ್ ಅ ನಾರ್ಮಲ್ ಬುಕ್ಕನ್ನು ನಾವು ಸ್ಮಾರ್ಟ್ ಬುಕ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಡಿಜಿಟಲ್ ಕ್ಲಾಸಸ್ ಕೊಡ್ತೀವಿ. ಇಲ್ಲಿನ ಒಂದು ಪಿಕ್ಚರಲ್ಲಿ ನೋಡ್ಬೋದು, ಮಕ್ಕಳಿಗೆ ಏನಿದೆ ಕ್ಲಾಸಸ್ಸನ್ನು ಪಾಠ ಮಾಡುವಾಗ ಅವ್ರಿಗೆ ಏನು ಮಾಡ್ತೀವಿ, ಡಿಜಿಟಲ್ ಮುಖಾಂತರ 3D ಆ್ಯನಿಮೇಷನ್ ಮುಖಾಂತರ ಸಬ್ಜೆಕ್ಟನ್ನು ಕಲಿಸ್ತೀವಿ. ಹಾಗೆ ನಾವು ಕೊಡೋ ಬುಕ್ ಸ್ಮಾರ್ಟ್ ಬುಕ್ ಅಂತ ಯಾಕೆ ಹೇಳ್ತೀವಿ, ಈ ನಾವು ಕೊಡೋ ಸ್ಮಾರ್ಟ್ ಬುಕ್ ಏನಿದೆ ಇದು 4 ಥರದಲ್ಲಿ ವರ್ಕ್ ಆಗುತ್ತೆ. ಆಸ್ ಅ ಸ್ಮಾರ್ಟ್ ಬುಕ್, ಆಸ್ ಅನ್ ಅಸೆಸ್ಮೆಂಟ್ ಬುಕ್, ವರ್ಕ್ ಬುಕ್ ಮತ್ತೆ ರಿವಿಷನ್ ಬುಕ್. ಹಾಗಾದ್ರೆ ಇದು ಯಾವ ಥರದಲ್ಲಿ ವರ್ಕ್ ಆಗುತ್ತೆ, ನಾವು ಏನು ಪ್ಯಾಕೇಜನ್ನು ಕೊಡ್ತಾ ಇದ್ದೀವಿ, ಯಾವ ಥರದಲ್ಲಿ ಮಕ್ಕಳಿಗೆ ಸ್ಟಡೀಸನ್ನು ಮಾಡಿಸ್ತೀವಿ ಅಂತ ಹೇಳೋದನ್ನು ನೋಡೋಣ. ಮೊದಲು ಈಗ ನಾವು ನೋಡಬೇಕು ಅಂತಂದರೆ, ಈಗ ಮ್ಯಾಕ್ಸಿಮಮ್ ನಾವೊಂದು ಸ್ಟೂಡೆಂಟ್ಸ್ ಇರ್ಬೋದು ಅಥವಾ ಪೇರೆಂಟ್ಸ್ ಇರ್ಬೋದು, ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ನಮ್ಮ ಮನಸ್ಸಲ್ಲಿ ತುಂಬ ಕ್ವಶನ್ಸ್ಗಳಿವೆ. ಹಾಗೆ ತುಂಬ ಸ್ಟ್ರೆಸ್ಸು ಇದೆ. ಈ ಕಾಂಪಿಟೇಷನ್ ಹೇಗೆ ಓವರ್ಕಮ್ ಮಾಡಬೇಕಂತ ಟೆನ್ಷನ್ನು ಸಹ ಇದೆ. ಹಾಗೆ ಯಾವ ಥರದಲ್ಲಿ ಮಕ್ಕಳನ್ನು ನಾವು ಓದಿಸಬೇಕು, ಯಾವ ಸ್ಕೂಲಲ್ಲಿ ಓದಿಸಬೇಕು, ಅವರನ್ನು ಹೇಗೆ ಫಾಲೋ ಅಪ್ ಮಾಡಬೇಕು ಅಂತ ಹೇಳುವ ಟೆನ್ಷನ್ನು ನಮಗಿದೆ. ಆಗ ಮಕ್ಕಳಿಗೂ ಆಗಿರುತ್ತೆ, ಯಾವ ಥರದಲ್ಲಿ ಈ ಕಾಂಪಿಟೇಷನ್ ಯುಗದಲ್ಲಿ ನಾನು ಹೇಗೆ ಕೋಪಪ್ ಮಾಡಬೇಕು, ಹೇಗೆ ಸ್ಮಾರ್ಟಾಗಿ ಸ್ಟಡಿ ಮಾಡಬೇಕು ಅಂತ ಡೌಟ್ಸು ಮಕ್ಕಳಿಗೂ ಇರುತ್ತೆ. ಹಾಗಾಗಿ ಇದು ಎಲ್ಲದರ ಬಗ್ಗೆ ನಾವು ಯಾವ ಥರದಲ್ಲಿ ಸೊಲ್ಯೂಷನ್ ಕೊಡ್ತೀವಿ ಅಂತ ಹೇಳೋದನ್ನು ನಾವಿಲ್ಲಿ ಡಿಸ್ಕಷನ್ ಮಾಡಲಿಕ್ಕೆ ಬಂದಿದ್ದೇವೆ. ಹಾಗಾದರೆ ಮಕ್ಕಳಿಗೆ ಯಾವುದು ಪ್ರಾಬ್ಲಮ್ ಬರುತ್ತೆ, ಈಗ ನೋಡಿ, ಅವರು ಎಕ್ಸಾಮ್ ಬರೆದು ಬಂದ ಮೇಲೋ ಅಥವಾ ಮಾರ್ಕ್ಸ್ ಕಾರ್ಡ್ ಬಂದ ಮೇಲೋ ನಾವೇನಪ್ಪ ಎಕ್ಸಾಮ್ ಹೇಗಾಯಿತು, ಚೆನ್ನಾಗಿ ಬರೆದಿದ್ದೀಯಾ, ಅಥವಾ ಮಾರ್ಕ್ಸ್ ಕಾರ್ಡ್ ಬಂದ ಮೇಲಾದರೆ ಯಾಕಪ್ಪ ಮಾರ್ಕ್ಸ್ ಕಡಿಮೆ ಬಂತು ಅಂದರೆ ಮಕ್ಕಳು ಯೂಶ್ವಲಿ ಏನು ರೀಸನ್ಸ್ ಹೇಳ್ತಾರೆ, ಅಮ್ಮ ನನಗೆ ಒಂದು ಚಾಪ್ಟರ್ ಅರ್ಥ ಆಗಿಲ್ಲ ಅಂತ ಹೇಳಿದ್ದೆ ಅಲ್ವಾ, ಅದೇ ಚಾಪ್ಟ್ರಿಂದ ಜಾಸ್ತಿ ಎಲ್ಲ ಕ್ವಶನ್ಸ್ ಬಂದಿತ್ತು, ಅಥವಾ ಔಟ್ ಆಫ್ ಸಿಲೆಬಸ್ ಕ್ವಶನ್ಸನ್ನು ಕೇಳಿದರು, ನನಗೆ ಒಂದು ಪ್ರಶ್ನೆದು ಉತ್ತರವೇ ನೆನಪಾಗಲಿಲ್ಲ, ಅಥವಾ ನಾನು ಅರ್ಧದವರೆಗೆ ಆನ್ಸರ್ ಬರೆದೆ, ಅಲ್ಲಿಂದ ನೆಕ್ಸ್ಟ್ ಸ್ಟೆಪ್ ನನಗೆ ನೆನಪೇ ಆಗಿಲ್ಲ, ಪೇಪರ್ ಟಫ್ ಇತ್ತು, ಅಥವಾ ಸ್ಟೇಟ್ ಕ್ವಶನ್ಸ್ ಅಲ್ಲದೆ ತುಂಬ ಅಪ್ಲಿಕೇಶನ್ ಕ್ವಶನ್ಸನ್ನು ಕೇಳಿದರು, ನನಗೆ ಆನ್ಸರ್ಸ್ ಗೊತ್ತಿತ್ತಮ್ಮ ಬರೀಲಿಕ್ಕೆ, ಇನ್ನೂ 2 ಕ್ವಶನಿಗೆ ಆನ್ಸರ್ ಬರೀಲಿಕ್ಕಿತ್ತು, ಆದರೆ ಟೈಮ್ ಆಯಿತು ಅಂತ ಟೀಚರ್ ಪೇಪರನ್ನು ತಗೊಂಡ್ರು ಅಲ್ವಾ. ಸೊ ಈ ಥರದ ರೀಸನ್, ಇದರಲ್ಲಿ ಒಂದಲ್ಲ ಒಂದು ರೀಸನ್ನು ನಾವು ನಮ್ಮ ಮಕ್ಕಳಿಂದ ಪ್ರತಿಯೊಂದು ಎಕ್ಸಾಮ್ ಆದಮೇಲೋ ಅಥವಾ ಮಾರ್ಕ್ಸ್ ಕೊಟ್ಟ ಮೇಲೋ ಕೇಳ್ತಾನೆ ಇರ್ತೀವಿ. ಇದರಲ್ಲಿ ಮಕ್ಕಳದ್ದೇನು ತಪ್ಪಿಲ್ಲ, ಯಾಕಂದ್ರೆ ದಿಸ್ ಈಸ್ ದ ಫ್ಯಾಕ್ಟ್. ಇದೇನಿದೆ ಎಲ್ಲ ಮಕ್ಕಳು ಫೇಸ್ ಮಾಡ್ತಿರುವ ಪ್ರಾಬ್ಲಮ್. ಹಾಗೆ ಬೀಯಿಂಗ್ ಅ ಪೇರೆಂಟ್, ನಮ್ಮ ಕಡೆಯಿಂದ ನಾವು ಒಂದು ಅವಲೋಕನೆಯನ್ನು ಮಾಡ್ಕೊಳ್ಬೇಕು ಅಂದರೆ, ನಾವು ನಮ್ಮ ಮಕ್ಕಳನ್ನು ಯಾವ ಸ್ಕೂಲಿಗೆ ಕಳಿಸ್ತಾ ಇದ್ದೀವಿ ಅದು ನಮ್ಮ ರಾಜ್ಯದಲ್ಲೇ ಒನ್ ಆಫ್ ದ ಬೆಸ್ಟ್ ಸ್ಕೂಲಾ, ಅಥವಾ ನಾವು ಯಾವ ನಮ್ಮ ಮಕ್ಕಳನ್ನು ಸ್ಕೂಲರಿಗೆ ಕಳಿಸ್ತಾ ಇದ್ದೀವಿ ಅಲ್ಲಿ ನಾವು ಅಂದ್ಕೊಂಡ ಹಾಗೆ ಪ್ರೊಫೆಷನಲಿ ಟ್ರೈನ್ಡ್ ಟೀಚರ್ ಪಾಠ ಮಾಡ್ತಾ ಇದ್ದಿರ್ಬೋದಾ, ಅಥವಾ ನಮಗೆ ಸ್ಕೂಲಲ್ಲಿ ಯಾವ ಥರದಲ್ಲಿ ಮಕ್ಕಳಿಗೆ ಪಾಠ ಮಾಡ್ತಾರೆ ಅಂತ ಹೇಳಿ ನೋಡೋಕ್ಕೆ ಅವಕಾಶ ಇದೆಯಾ, ಅಥವಾ ಸ್ಕೂಲಲ್ಲಿ ಏನು ಟೀಚರ್ ಪಾಠ ಮಾಡ್ತಾರೆ, ಒಂದು ಸಲ ಟೀಚರ್ ಪಾಠ ಮಾಡಿದಾಗ ಅದನ್ನು ಕೇಳಿಕೊಂಡು ಅರ್ಥ ಮಾಡಿಕೊಳ್ಳುವಂಥ ಕೆಪಾಸಿಟಿ ನನ್ನ ಮಗುವಿಗೆ ಇದೆಯಾ, ಇದೆಲ್ಲ ಕ್ವಶನ್ಸ್ಗಳು ನಮ್ಮ ಮನಸ್ಸಲ್ಲಿ ಬರುತ್ತೆ ಅಲ್ವಾ. ಹಾಗಾಗಿ ಇದೆಲ್ಲದ್ರ ಬಗ್ಗೆನೂ ನಾವು ವಿಚಾರ ಮಾಡ್ತಾ ಇರ್ತೀವಿ. ಯಾಕೆ ಇದ್ರ ಬಗ್ಗೆ ವಿಚಾರ ಮಾಡಬೇಕಂದ್ರೆ, ನೋಡಿ, ಮಕ್ಕಳಿಗೆ ಯಾವುದೇ ಥರದ ಸ್ಕೂಲಲ್ಲಿ ನಾವು ಕಲಿಸ್ಲಿ, ಯಾವುದೇ ಟೀಚರ್ ಅವರಿಗೆ ಪಾಠ ಮಾಡಲಿ, ಅಥವಾ ಅವ್ರದ್ದು ಗ್ರಾಸ್ಪಿಂಗ್ ಪವರು ಬೇರೆ ಬೇರೆ ಇರಲಿ, ಆದರೆ ಫೈನಲ್ ಕ್ವಶನ್ ಪೇಪರ್ ಮಾತ್ರ ಎಲ್ಲ ಮಕ್ಕಳಿಗೂ ಒಂದೇ. ಇರ್ರೆಸ್ಪೆಕ್ಟಿವ್ ಆಫ್ ಯಾವ ಥರ ಟೀಚರ್ ಕಲಿಸಿದ್ದಾರೆ, ಯಾವ ಸ್ಕೂಲಲ್ಲಿ ಕಲ್ತಿದ್ದಾರೆ, ಅವರ ಗ್ರಾಸ್ಪಿಂಗ್ ಪವರ್ ಏನಿದೆ ಇದ್ರ ಮೇಲೆ ಡಿಪೆಂಡ್ ಆಗಲ್ಲ, ಎಲ್ಲರಿಗೂ ಯೂನಿಫಾರ್ಮ್ ಕ್ವಶನ್ ಪೇಪರ್ ಬರುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ಇದೆಲ್ಲದರಲ್ಲೂ ನಮ್ಮ ಮಕ್ಕಳಿಗೆ ಒಂದು ಬೆಸ್ಟ್ ಎಜುಕೇಷನನ್ನು ಕೊಡಲಿಕ್ಕೆ ನಾವು ಥಿಂಕ್ ಮಾಡ್ತೀವಿ, ನಿಜ ತಾನೆ. ಹಾಗೆ ನಮ್ಗೆ ಇನ್ನೊಂದು ಏನು ಅನಿಸುತ್ತೆ, ಬರೀ ಮಾರ್ಕ್ಸ್ ಸ್ಕೋರ್ ಮಾಡೋದಷ್ಟೇ ಇಂಪಾರ್ಟೆಂಟಾ, ಅಥವಾ ಮಕ್ಕಳಿಗೆ ಅವ್ರು ಏನು ಓದ್ತಾ ಇದ್ದಾರೆ ಸಬ್ಜೆಕ್ಟಿನ ನಾಲೆಜ್ ಬರಬೇಕಾ, ಅಥವಾ ಮಕ್ಕಳು ಏನು ಬಾಯ್ಪಾಠ ಮಾಡ್ಕೊಂಡು ಓದ್ತಾರೆ ಅದೇ ಬೆಸ್ಟ್ ಮೆಥಡಾ ಸ್ಟಡಿ ಮಾಡಲಿಕ್ಕೆ, ಬಾಯ್ಪಾಠ ಮಾಡುವ ಮೆಥಡ್ ಕರೆಕ್ಟಾ, ಅಥವಾ ಸಬ್ಜೆಕ್ಟನ್ನು ಅರ್ಥ ಮಾಡಿಕೊಂಡು ಮಕ್ಕಳು ಓದಿದರೆ ಚೆನ್ನಾಗಿರುತ್ತೆ ಅಂತ ನಮ್ಗೆ ಅನ್ಸತ್ತಾ. ಹಾಗೆ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ಕ್ವಾಲಿಟಿ ಎಜುಕೇಷನ್ನು ಸಿಗಬೇಕು, ಯಾವಾಗಲೂ ಸಿಗಬೇಕು, ಆದರೆ ಸಿಗ್ತಾ ಇದೆಯಾ ಅಂತ ಹೇಳುವ ಕ್ವಶನ್ನು ನಮಗಿರ್ಬೋದು. ಹಾಗೆ ಒಂದು ಹೊಸ ಟಾಪಿಕ್ಕಿನ ಬಗ್ಗೆ ಹೇಳಿದಾಗ ನನ್ನ ಮಗು ಆ ಟಾಪಿಕನ್ನು ಕೇಳಿ ಸುಮ್ಮನೆ ಕೂತ್ಕೊಳ್ತಾನ, ಅಥವಾ ಅದ್ರ ಬಗ್ಗೆ ಒಂದು ಇನೋವೇಟಿವ್ ವೇದಲ್ಲಿ ಥಿಂಕ್ ಮಾಡೋಷ್ಟು ಕೆಪಾಸಿಟಿ ಇದೆಯಾ, ಇನೋವೇಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದಾನ
ಅಂತ ಹೇಳೋದು ನಮಗೆ ಅನಲೈಸ್ ಮಾಡಬೇಕಾಗತ್ತೆ. ಹಾಗೆ ಅದ್ರ ಜೊತೆಗೆ ಏನಾದ್ರು ಒಂದು ಪ್ರಶ್ನೆ ಅಥವಾ ಒಂದು ಟಾಪಿಕನ್ನು ಕೇಳಿದಾಗ ಅದನ್ನು ಎಷ್ಟು ಫಾಸ್ಟಾಗಿ ನನ್ನ ಮಗು ಅನಲೈಸ್ ಮಾಡುತ್ತೆ, ಎಷ್ಟು ಫಾಸ್ಟಾಗಿ ಅದನ್ನು ಆನ್ಸರ್ ಮಾಡುತ್ತೆ, ಅದು ಒಂದು ಇಂಪಾರ್ಟೆಂಟ್ ಪಾಯಿಂಟೇ ಆಗುತ್ತೆ. ಸೊ ಹಾಗಾಗಿ ಇದೇನಿದೆ, ಒಂದು ಫಾಸ್ಟ್ ಅನಾಲಿಸಿಸ್ ಇರ್ಬೋದು, ಅಥವಾ ಒಂದು ಇನೋವೇಟಿವ್ ವೇದಲ್ಲಿ ಥಿಂಕ್ ಮಾಡೋದಿರ್ಬೋದು, ಒಂದು ಕ್ವಾಲಿಟಿ ಎಜುಕೇಷನ್ ಇರ್ಬೋದು, ಅಥವಾ ಒಂದು ಬೆಸ್ಟ್ ಸ್ಟಡಿ ಮೆಥಡ್ ಅವರಿಗೆ ಬೇಕಾಗಿದ್ದಿರ್ಬೋದು, ಅಥವಾ ಬೈಪಾಠ ಮಾಡದೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಓದುವಂಥದ್ದು ಇರ್ಬೋದು, ಅಥವಾ ಮಾರ್ಕ್ಸ್ ಯಾಕೆ ಬಂದಿಲ್ಲ ಅಂದರೆ ರೀಸನ್ಸ್ ಹೇಳೋದಲ್ಲ, ನಮ್ಮ ಮಕ್ಕಳಿಗೆ ಒಂದು ಪ್ರೊಫೆಷ್ನಲ್ ಟೀಚರಿಂದ ಎಜುಕೇಷನ್ ಸಿಗಬೇಕು ಅಂತ ನಮಗೇನಿದೆ, ಸೊ ಇದೆಲ್ಲ ನಮ್ಮ ಫೀಲಿಂಗ್ಸ್ ಇರ್ಬೋದು, ಅಥವಾ ಇದೆಲ್ಲ ನಮ್ಮ ಪ್ರಶ್ನೆಗಳು ಏನಿದೆ ಅದಕ್ಕೆ ನಾವು ಸೊಲ್ಯೂಷನನ್ನು ಹುಡುಕ್ಬೇಕಾಗತ್ತೆ. ಹಾಗೆ ಅದ್ರ ಜೊತೆಗೆ ಅದಕ್ಕೆಲ್ಲ ಸೊಲ್ಯೂಷನ್ ಹುಡುಕುವಾಗ ಸಿಕ್ಕ ಸೊಲ್ಯೂಷನ್ ಯಾವ ಥರದಲ್ಲಿ ಇರಬೇಕು? ಸಿಕ್ಕ ಸೊಲ್ಯೂಷನು ಮಕ್ಕಳ ಸ್ಟ್ರೆಸ್ಸನ್ನು ಜಾಸ್ತಿ ಮಾಡುವಾಗೆ ಇರಬಾರ್ದು, ಅವರ ಎಜುಕೇಷನ್ ಸ್ಟ್ರೆಸ್ಸನ್ನು ಕಡಿಮೆ ಮಾಡುವಂಥ ಸೊಲ್ಯೂಷನ್ ಬೇಕು. ಹಾಗೆ ಅದ್ರ ಜೊತೆಗೆ ಮಕ್ಕಳಿಗೆ ಏನಿದೆ, ಅವರು ಸ್ಟಡಿ ಮಾಡ್ತಾ ಇರುವಾಗ ಅವ್ರಿಗೇನಾದ್ರು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಇಂಟ್ರೆಸ್ಟ್ ಇದ್ದರೆ, ಗೇಮ್ಸ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಮ್ಯೂಸಿಕ್ ಇರ್ಬೋದು, ವಾಟ್ ಎವರ್ ಇಟ್ ಮೇ ಬಿ, ಅದಕ್ಕೆ ನಮಗೆ ಟೈಮನ್ನು ಅಲಾಟ್ಮೆಂಟ್ ಮಾಡೋಕ್ಕಾಗತ್ತಾ? ಹಾಗೆ ಅದ್ರ ಜೊತೆಗೆ ಮಕ್ಕಳಿಗೆ ಇದಷ್ಟೊಂದು ಎಜುಕೇಷನ್ ಕೊಡಬೇಕು ಅಂದಾಗ ನಾವು ಅವ್ರ ಜೊತೆಗೆ ಇನ್ವಾಲ್ವ್ ಆದರೆ ಚೆನ್ನಾಗಿರುತ್ತೆ ಅಲ್ವಾ? ಈಗ ತುಂಬ ಜನ ನಾವೇನು ಮಾಡ್ತೀವಿ, ಈಗೇನು ಮ್ಯಾಥ್ಸು ಸೈನ್ಸು ನಮಗೆ ಗೊತ್ತಿಲ್ಲ, ನಮಗೆ ಹೇಳ್ಕೊಡೋಕ್ಕೆ ಬರಲ್ಲ ಅಂಥೇಳಿ ಪಕ್ಕಕ್ಕಿಟ್ಟು ನಾವು ಇನ್ವಾಲ್ವೇ ಆಗಲ್ಲ. ಮಕ್ಕಳನ್ನ ಟ್ಯೂಷನಿಗೆ ಕಳಿಸ್ತೀವಿ, ಸುಮ್ಮನೆ ಕೂತ್ಕೊಳ್ತೀವಿ. ಆದರೆ ನಾವು ಯಾವ ಥರದಲ್ಲಿ ಮಕ್ಕಳ ಜೊತೆಗೆ ಇನ್ವಾಲ್ವ್ ಆಗ್ಬೋದು? ಹಾಗೆ ಅದ್ರ ಜೊತೆಗೆ ನಮ್ಮ ಮಕ್ಕಳು ಯಾವ ಥರದಲ್ಲಿ ಪ್ರೋಗ್ರೆಸ್ ಆಗ್ತಾ ಇದ್ದಾರೆ ಅಕಾಡೆಮಿಕ್ ಆಗಿ, ಅದನ್ನು ನಾವು ಹೆಂಗೆ ಅಬ್ಸರ್ವ್ ಮಾಡಬೇಕು? ಯಾಕಂದರೆ ನಮಗೆ ಈಗಿರುವ ಟೂಲ್ ಅಂದರೆ ಸ್ಕೂಲಲ್ಲಿ ಟೀಚರ್ ಮಾರ್ಕ್ಸ್ ಕಾರ್ಡ್ ಕೊಟ್ಟ ಮೇಲೆ ಗೊತ್ತಿದೆ ನಮ್ಮ ಮಕ್ಕಳ ಪ್ರೋಗ್ರೆಸ್. ಅದರ ಬದಲು ನಮಗೆ ನಮ್ಮ ಮಕ್ಕಳನ್ನು ರೆಗ್ಯುಲರ್ ಆಗಿ ನಾನು ಒಂದು ಪ್ರೋಗ್ರೆಸ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಸಿಕ್ಕಿದ್ರೆ ಅಲ್ವಾ? ಹಾಗೆ ಅದ್ರ ಜೊತೆಗೆ ನಮ್ಮ ಮಕ್ಕಳು ಏನು ಒಂದು ಸ್ಟಡೀಸಲ್ಲಿ ಅಕಾಡೆಮಿಕ್ಸಲ್ಲಿ ಒಂದು ಅಚೀವ್ಮೆಂಟ್ ಮಾಡ್ತಾರೆ, ಅವರಿಗೆ ಒಂದು ರಿಕಗ್ನಿಷನ್ನು ಅಥವಾ ಅವರಿಗೆ ಒಂದು ಅವಾರ್ಡ್ ಸಹ ಸಿಕ್ಕಿದ್ರೆ ಚೆನ್ನಾಗಿರತ್ತೆ ಅಲ್ವಾ? ಇದೆಲ್ಲದು ನಮಗೆ ಅನಿಸುತ್ತೆ. ಆದರೆ ಇದೆಲ್ಲದು ಬೇಕು ಅಂತಂದರೆ ನಾವೇನು ಮಾಡಬೇಕು, ಮಕ್ಕಳಿಗೆ ಯಾವ ಥರದಲ್ಲಿ ಎಜುಕೇಷನ್ ಕೊಡಬೇಕು ಅಂದರೆ ಅವರು ಯಾವುದೇ ಥರದಲ್ಲಿ ಬರ್ಡನ್ ಆಗದೆ, ನಾವು ಹಿಂದೆ ಡಿಸ್ಕಸ್ ಮಾಡಿದ ಡೌಟ್ಸನ್ನು ಎಲ್ಲ ಅದಕ್ಕೊಂದು ಸೊಲ್ಯೂಷನ್ ಸಿಗ್ತಾ ಇದೆಲ್ಲವನ್ನು ಈ ಪಾಯಿಂಟನ್ನು ಸಹ ಕವರ್ ಮಾಡುವಂಥ ಎಜುಕೇಷನ್ ನಮ್ಮ ಮಕ್ಕಳಿಗೆ ಬೇಕಾಗತ್ತೆ ಅಲ್ವಾ? ಹಾಗಾದರೆ ಇಲ್ಲಿ ನಾವೇನು ಮಾಡ್ತೀವಿ ಅಂದರೆ ಎಡುಟೆಕ್ ಏನು ಮಾಡುತ್ತೆ, ಇದೆಲ್ಲ ಪ್ರಾಬ್ಲಮಿಗೆ ನಾವು ಸೊಲ್ಯೂಷನ್ಸನ್ನು ಕೊಡ್ತೀವಿ. ಹೇಗೆ ಕೊಡ್ತೀವಿ, ಎಲ್ಲ ಪ್ರತಿಯೊಂದು ಏಜ್ ವೈಸ್ ಯಾವ ಥರದ ಪ್ಯಾಕೇಜಲ್ಲಿ ಕೊಡ್ತೀವಿ ಅಂತ ನೋಡಬೇಕು ಅಂದರೆ, ಈಗ ಮೇನ್ ಬಂದು ಅಕಾಡೆಮಿಕ್ ಪ್ಯಾಕೇಜ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಂದರೆ ಪ್ರೈಮರಿ ಅಥವಾ ಹೈಯರ್ ಪ್ರೈಮರಿ ಆರ್ ಹೈಸ್ಕೂಲ್. ಸೊ ಇಲ್ಲಿ ಅಕಾಡೆಮಿಕ್ ಸಬ್ಜೆಕ್ಟ್ ಬಂದಾಗ ನಮಗೆಲ್ಲರಿಗೂ ಗೊತ್ತಿದೆ, ಮ್ಯಾಥ್ಸ್ ಮತ್ತು ಸೈನ್ಸು ತುಂಬ ಜನಕ್ಕೆ ಕಬ್ಬಿಣದ ಕಡಲೆಕಾಯಿ ಅಲ್ವಾ? ಅದು ಅರ್ಥ ಆಗಲ್ಲ ಅಂತ ನೀವು ಟ್ಯೂಷನಿಗೆ ಕಳಿಸ್ತೀವಿ, ಅಥವಾ ಅಲ್ಲಿ ಯೂಟ್ಯೂಬಲ್ಲಿ ನೋಡ್ತಾರೆ, ಅಲ್ಲಿ ನೋಡ್ತಾರೆ, ಇಲ್ಲಿ ನೋಡ್ತಾರೆ, ಸೊಲ್ಯೂಷನ್ ಸಿಕ್ಕಲ್ಲ, ಮಕ್ಕಳು ಓವರ್ ಪ್ರೆಷರ್ ಫೀಲ್ ಆಗ್ತಾರೆ. ಇಲ್ಲಿ ಏನು ಮಾಡ್ತೀವಿ, ಅವರಿಗೆ ನಾವು ಮ್ಯಾಥ್ಸ್ ಮತ್ತು ಸೈನ್ಸ್ ಪ್ಯಾಕೇಜಸನ್ನು ಕೊಡ್ತೀವಿ. ಸೊ 6ನೇ ಕ್ಲಾಸಿಂದ 8ನೇ ಕ್ಲಾಸ್ ಮಕ್ಕಳಿಗೆ ಏನಿದೆ, ಮ್ಯಾಥ್ಸ್ ಮತ್ತು ಸೈನ್ಸ್ ಪ್ಯಾಕೇಜನ್ನು ಕೊಡ್ತೀವಿ ಫಿಜಿಟಲ್ ಎಜುಕೇಷನ್ ಮುಖಾಂತರ. ಅದ್ರ ಜೊತೆಗೆ ಫ್ರೀ ಡಿಜಿಟಲ್ ಕ್ಲಾಸಸ್ ಕೊಡ್ತೀವಿ, ವೇದಿಕ್ ಮ್ಯಾಥ್ಸ್. ಹಾಗೆ 9th ಮತ್ತು 10th ಬಂದು ಸಹ ಹಾಗೆ ಮ್ಯಾಥ್ಸ್ ಮತ್ತು ಸೈನ್ಸಿಗೆ ಅವರು ಫಿಜಿಟಲ್ ಎಜುಕೇಷನನ್ನು ಕೊಡ್ತೀವಿ. ಅದ್ರ ಜೊತೆಗೆ ಕೆಲವೊಂದು ಫ್ರೀ ಡಿಜಿಟಲ್ ಕೋರ್ಸಸ್ಸನ್ನು ಸಹ ಮಕ್ಕಳಿಗೆ ನಾವು ಕೊಡ್ತಾ ಇದ್ದೀವಿ. ಹಾಗಾದರೆ ನಾವು ಕೊಡುವ ಈ ಕೋರ್ಸ್ ಏನಿದೆ, ಈ ಎಲ್ಲ ಪ್ರಾಬ್ಲಮ್ ನಾವೀಗ ಡಿಸ್ಕಸ್ ಮಾಡಿದ್ವಿ ಅಲ್ಲ, ಪೇರೆಂಟ್ ಪ್ರಾಬ್ಲಮ್ ಇರ್ಬೋದು, ಸ್ಟೂಡೆಂಟ್ ಪ್ರಾಬ್ಲಮ್ ಇರ್ಬೋದು, ಅಥವಾ ನಮಗೆ ಯಾವ ಥರದ ಎಜುಕೇಷನ್ ನಮ್ಮ ಮಕ್ಕಳಿಗೆ ಕೊಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಇದೆ, ಇದು ಎಲ್ಲದಕ್ಕೂ ನಾವಿಲ್ಲಿ ಸೊಲ್ಯೂಷನನ್ನು ಕೊಡ್ತೀವಿ. ಯಾವುದ್ರಲ್ಲಿ ಅಂತ ಹೇಳಿ ನೋಡೋಣ. ಸರ್ ನಾನು ಆಲ್ರೆಡಿ ಹೇಳಿದಾಗೆ ನಮ್ಮ ಬುಕ್ ಏನು ಹೇಳಿದ್ದೇನೆ, ಸ್ಮಾರ್ಟ್ ಬುಕ್ ಅಂತ ಹೇಳಿದ್ದೆ ಅಲ್ವಾ? ಇಲ್ಲಿ ಏನಾಗುತ್ತೆ ಅಂದರೆ ಪ್ರತಿಯೊಂದು ಚಾಪ್ಟರ್ ಬಂದಾಗ ಆ ಚಾಪ್ಟ್ರಲ್ಲಿ ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಕ್ಕಳು ನೆನ್ಪಿಟ್ಕೊಳ್ಬೇಕು ಕೊಡ್ತೀವಿ. ಹಾಗೆ ಅದರ ಕೆಳಗಡೆ ಅವರಿಗೊಂದು QR ಕೋಡ್ ಬರುತ್ತೆ. ಸೊ ಈ QR ಕೋಡನ್ನು ನಾವು ಕೊಟ್ಟ ಆ್ಯಪ್ ಮುಖಾಂತರ ಸ್ಕ್ಯಾನ್ ಮಾಡಿದಾಗ ಏನಾಗುತ್ತೆ ಅಂದರೆ ಟೀಚರ್ ಬಂದು ಆ ಪಾಠವನ್ನು ನೀಟಾಗಿ ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ವಿತ್ 3D ಆ್ಯಂಡ್ ವಿತ್ ಆ್ಯನಿಮೇಷನ್. ಸೊ ಈ ಪಾಠವನ್ನು ಮಕ್ಕಳು ದಿನದ 24 ಗಂಟೆಯಲ್ಲಿ ಯಾವಾಗ ಬೇಕಾದ್ರೂ ಯಾವ ಪಾಠವನ್ನು ಬೇಕಾದ್ರೂ ಕೇಳ್ಬೋದು. ತುಂಬ ಜನ ಮಕ್ಕಳಿಗೆ ಬೆಳಗಿನ ಜಾವ ಓದಿದ್ರೇ ನೆನಪಿರುತ್ತೆ ಅಂತ ಹೇಳ್ತಾರೆ. ಹಾಗೆ ಬೆಳಗಿನ ಜಾವ ನೀವು ಟ್ಯೂಷನಿಗೆ ಕಳಿಸ್ತೀರಿ, ಟ್ಯೂಷನ್ ಇರುತ್ತಾ ನಿಮಗೆ? ಇರಲ್ಲ ಅಲ್ವಾ? ಹಾಗಾಗಿ ಇಲ್ಲಿ ಯಾವುದೇ ಟೈಮಲ್ಲಿ ನನಗೆ ಏನು ಅರ್ಥ ಆಗಿಲ್ಲ, ನನಗೆ ಯಾವ ಟಾಪಿಕ್ ಅರ್ಥ ಆಗಿಲ್ಲ, ಆ ಪಾಠವನ್ನು ನಾನು 2 ಸಲ ಕೇಳಬೇಕಾ, 3 ಸಲ ಕೇಳಬೇಕಾ, 10 ಸಲ ಕೇಳಬೇಕಾ, ಕೇಳೋಕ್ಕೆ ನಾವಿಲ್ಲಿ ಅವಕಾಶವನ್ನು ಮಾಡಿಕೊಡ್ತೀವಿ. ನಮ್ಮ ಪ್ಯಾಕೇಜ್ ಏನು ಹೇಳ್ತೀವಿ, ಸ್ಟೂಡೆಂಟ್ ಓರಿಯೆಂಟೆಡ್ ಆರ್ ಲರ್ನರ್ ಓರಿಯೆಂಟೆಡ್ ಪ್ಯಾಕೇಜ್ ಅಂತ ಹೇಳ್ತೀವಿ. ಅಂದರೆ ಟೀಚರ್ ಏನು ಪಾಠ ಮಾಡ್ತಾರೋ ಅದನ್ನು ಕೇಳೋದಲ್ಲ, ನನಗೇನು ಅರ್ಥ ಆಗಿಲ್ಲೋ ಅದನ್ನು ಟೀಚರ್ ಬಂದು ನನಗೆ ಪಾಠ ಮಾಡಬೇಕು.
ನನಗೆ ಫಾರ್ ಎಕ್ಸಾಂಪಲ್ 3ನೇ ಚಾಪ್ಟ್ರಲ್ಲಿ 5ನೇ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ, ನಾವು ಅದನ್ನು ಸ್ಕ್ಯಾನ್ ಮಾಡಿದಾಗ ಟೀಚರ್ ಬಂದು ಅದನ್ನು ಪಾಠ ಮಾಡ್ತಾರೆ. ಸೊ ನನಗೆ ಯಾವ್ದು ಅರ್ಥ ಆಗಿಲ್ಲ ಅದನ್ನು ಟೀಚರ್ ನನಗೆ ಪಾಠ ಮಾಡಬೇಕು ಅಂತ ನಮ್ಗೆ ಒಬ್ವಿಯಸ್ಲಿ ಇರುತ್ತೆ. ಸೊ ನಮ್ಮ ಪ್ಯಾಕೇಜ್ ಏನಿದೆ ಅದೇ ಥರದಲ್ಲಿ ವರ್ಕ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಹೇಳಿದ್ದೆ ನಾವು ಪ್ಯಾಕೇಜ್ ವರ್ಕ್ ಬುಕ್ಕಿನಾಗೆ ವರ್ಕ್ ಆಗುತ್ತೆ ಅಂತ. ಸೊ ವರ್ಕ್ ಬುಕ್ಕಿನಾಗೆ ಹೇಗೆ ವರ್ಕ್ ಆಗುತ್ತೆ ಅಂದರೆ, ನಾವು ಕೊಡುವ ಸ್ಮಾರ್ಟ್ ಬುಕ್ಕಲ್ಲಿ ಪ್ರತಿಯೊಂದು ಚಾಪ್ಟರಿಗೆ ಎಕ್ಸಸೈಸಸ್ ಅನ್ನು ಕೊಡ್ತೀವಿ. ಇಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿರುವ ಕ್ವಶನ್ಸ್ ಇರುತ್ತೆ, ಅದ್ರ ಜೊತೆಗೆ ಎಡಿಷನಲ್ ಅಪ್ಲಿಕೇಶನ್ ಕ್ವಶನ್ಸ್ ಅನ್ನು ಸಹ ಕೊಡ್ತೀವಿ. ಅಂದರೆ ಒಂದು ಚಾಪ್ಟರ್ ಮೇಲೆ ನಿಯರ್ಲಿ 50ರಿಂದ 70 ಕ್ವಶನ್ಸ್ ತನಕ ನಾವು ಕೊಡ್ತೀವಿ. ಹೀಗೆ ಪ್ರತಿ ಚಾಪ್ಟರ್ ಪಕ್ಕದಲ್ಲಿ ಒಂದು QR ಕೋಡ್ ಇರುತ್ತೆ. ಯಾವಾಗ ಆ್ಯಪ್ ಮುಖಾಂತರ QR ಕೋಡನ್ನು ಸ್ಕ್ಯಾನ್ ಮಾಡ್ತೀವಿ, ಮತ್ತೆ ಟೀಚರ್ ಬಂದು ಈ ಪ್ರಶ್ನೆಗೆ ಹೇಗೆ ಉತ್ತರ ಬರಿಬೇಕು ಅಂತ ಹೇಳ್ಕೊಡ್ತಾರೆ. ನೆನ್ಪಿಟ್ಕೊಳ್ಳಿ, ನಾವಿಲ್ಲಿ ಆನ್ಸರನ್ನು ಡಿಕ್ಟೇಟ್ ಮಾಡಲ್ಲ. ಮಗು ಸ್ವಂತವಾಗಿ ಈ ಪ್ರಶ್ನೆಗೆ ಆನ್ಸರ್ ಬರಿಬೇಕು ಅಂದರೆ ಯಾವ ಕಾನ್ಸೆಪ್ಟ್ ಮಗುವಿಗೆ ಗೊತ್ತಿರಬೇಕಿತ್ತು ಅದನ್ನು ಟೀಚರ್ ಬಂದು ಎಕ್ಸ್ಪ್ಲೇನ್ ಮಾಡ್ತಾರೆ. ಅದೇನೇನು ಹೇಳಿದ್ದು, ಲರ್ನರ್ ಓರಿಯೆಂಟೆಡ್. ನನಗೆ 4ನೇ ಚಾಪ್ಟ್ರಲ್ಲಿ 6ನೇ ಕ್ವಶನ್ ಡೌಟ್ ಇದೆ, ಸ್ಕ್ಯಾನ್ ಮಾಡಿ ಟೀಚರ್ ಬಂದು ಆ ಕ್ವಶನನ್ನು ಹೇಳ್ಕೊಡ್ತಾರೆ. ನಿಮಗೆ ಹೇಗೆ ಬರಿಬೇಕು ಅದಕ್ಕೆ ಆನ್ಸರ್ ಓನ್ ಆಗಿ ಬರಿಬೇಕಂದ್ರೆ ಏನು ಗೊತ್ತಿರಬೇಕಿತ್ತು. ಇಲ್ಲಿ ಏನಾಗುತ್ತೆ ಅಂದರೆ, ಹೀಗೆ ಯಾವಾಗ ಮಕ್ಕಳು ಆನ್ಸರ್ ಬರೀಲಿಕ್ಕೆ ಟ್ರೈ ಮಾಡ್ತಾರೆ, ಅವರು ಬಾಯ್ಪಾಠ ಮಾಡೋ ಸೆಕ್ಷನಿಂದ ಹೊರಗಡೆ ಬರ್ತಾರೆ. ಹಾಗೂ ಜಸ್ಟ್ ಹೋಮ್ವರ್ಕ್ ಮಾಡಲಿಕ್ಕೆ ಅಂತ ನೀವು ಮಕ್ಕಳನ್ನ ಟ್ಯೂಷನಿಗೆ ಕಳಿಸೋದು ಬೇಡ. ಇಲ್ಲಿ ನೋಡಿಕೊಂಡು ಮಕ್ಕಳು ಅವರ ಟೆಕ್ಸ್ಟ್ ಬುಕ್ ಎಲ್ಲ ಇರುವ ಕ್ವಶನ್ಸ್ ಅನ್ನು ಅವರು ಹೋಮ್ವರ್ಕ್ ಮಾಡ್ಕೊಳ್ಳಿಕ್ಕೆ ನಮ್ಮ ಪ್ಯಾಕೇಜು ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಏನಿದೆ, ಇದು ರಿವಿಷನ್ ಬುಕ್ಕಿನಾಗೆ ಸಹ ವರ್ಕ್ ಆಗುತ್ತೆ. ಇಲ್ಲಿ ನೋಡಿ, ಪ್ರತಿಯೊಂದು ಚಾಪ್ಟ್ರಲ್ಲಿ ನಾನು ಹೇಳಿದ್ದೆ 50 to 70 ಕ್ವಶನ್ಸ್ ಕೊಡ್ತೀವಿ ಅಂದರೆ ಈಚ್ ಕ್ವಶನಿಗೆ ಒಂದು QR ಕೋಡ್ ಇರುತ್ತೆ. ಪ್ರತಿಯೊಂದು ಕ್ವಶನನ್ನು ಸ್ಕ್ಯಾನ್ ಮಾಡಿದಾಗ ಆ ಪ್ರಶ್ನೆಗೆ ಹೇಗೆ ಉತ್ತರ ಬರಿಬೇಕು ಅಂತ ಟೀಚರ್ ಬಂದು ಹೇಳ್ಕೊಡ್ತಾರೆ. ಯಾವಾಗ ಈ 60 ವಿಡಿಯೋಸನ್ನು ಮಕ್ಕಳು ನೋಡ್ತಾ ಹೋಗ್ತಾರೆ, ಅವರಿಗೆ ಏನಾಗುತ್ತೆ, ಅಲ್ಲಿ ಸೆಕೆಂಡ್ ಟೈಮ್ ರಿವಿಷನ್ ಆದಾಗೆ ಆಗುತ್ತೆ ಮಕ್ಕಳಿಗೆ. ಹಾಗಾಗಿ ಪ್ರತಿಯೊಂದು ಪ್ರಶ್ನೆಗೆ ಹೇಗೆ ಉತ್ತರ ಬರಿಬೇಕು, 2 ಸಲ ಬೇಕಾ, 3 ಸಲ ಬೇಕಾ, 10 ಸಲ ಬೇಕಾ, ಎಷ್ಟು ಸಲ ಬೇಕಾದ್ರೂ ಟೀಚರ್ ನಿಮಗೆ ಇಲ್ಲಿ ಆ್ಯಪ್ ಓಪನ್ ಮಾಡಿದಾಗ ನಿಮಗೆ ಲೆಸನ್ ಅನ್ನು ಕೇಳಲಿಕ್ಕೆ ಅವಕಾಶಗಳಿದೆ. ಹಾಗೆ ಇದ್ರ ಜೊತೆಗೆ ಇಲ್ಲಿ ನೋಡ್ಬೋದು, ನಾವು ವರ್ಕ್ ಬುಕ್ ಅಲ್ಲಿ ಪ್ರತಿಯೊಂದು ಕ್ವಶನ್ಗೂ ಸೇಮ್ ಗ್ಯಾಪ್ ಅನ್ನ ಕೊಟ್ಟಿಲ್ಲ, ಗ್ಯಾಪ್ ಅನ್ನು ಬೇರೆ ಬೇರೆ ಕೊಟ್ಟಿದ್ದೀವಿ. ಸೊ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದಾಗ ಈ ಟೈಮ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಯಾರಿಗಿರುತ್ತೆ ಮಕ್ಕಳಿಗೆ, ಎಷ್ಟು ಮಾರ್ಕ್ಸಿಗೆ ಎಷ್ಟು ಆನ್ಸರ್ ಬರಿಬೇಕು ಅಂತ ಹೇಳೋದು, ಅದನ್ನು ನಾವಿಲ್ಲಿ ಅವರಿಗೆ ಕಲಿಸ್ತೀವಿ. ಇಲ್ಲಿ ಮ್ಯಾಥ್ಸ್ ಸೈನ್ಸ್ ಅಲ್ಲಿ ಇದನ್ನು ಕಲಿತಾ ಹೋದಾಗ ಅವರಿಗೆ ಆ ಗ್ರಿಪ್ ಸಿಕ್ಕಿದಾಗ ಸೇಮ್ ಆಟೋಮೆಟಿಕ್ ಆಗಿ ಅವರು ಅದರ್ ಸಬ್ಜೆಕ್ಟ್ಸಿಗೂ ಅಪ್ಲೈ ಮಾಡ್ಕೊಳ್ತಾ ಹೋಗ್ತಾರೆ. ಹಾಗಾಗಿ ಅವ್ರದ್ದು ಓವರ್ ಆಲ್ ಸ್ಕೂಲ್ ಇದು ಏನಿದೆ, ಓವರ್ ಆಲ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಏನಿದೆ ಅದು ಆಟೋಮೆಟಿಕ್ ಆಗಿ ಜಾಸ್ತಿ ಆಗುತ್ತೆ. ಹಾಗೆ ನಮ್ಮ ಬುಕ್ ಏನಿದೆ ಒಂದು ಅಸೆಸ್ಮೆಂಟ್ ಬುಕ್ಕಿನಾಗೆ ಸಹ ವರ್ಕ್ ಆಗುತ್ತೆ. ಸೊ ನಾನು ಆಲ್ರೆಡಿ ಹೇಳಿದ ಹಾಗೆ ನಾವು ನಮ್ಮ ಮಕ್ಕಳನ್ನ ಮೆಜರ್ ಮಾಡಬೇಕು ಅಂದ್ರೆ ಸ್ಕೂಲಿದು ಮಾರ್ಕ್ಸ್ ಕಾರ್ಡ್ ಕೊಟ್ಟ ಮೇಲೆ ಗೊತ್ತು. ಅದರ ಬದಲಿಗೆ ಪ್ರತಿಯೊಂದು ಚಾಪ್ಟರ್ ಎಂಡ್ ಆದಮೇಲೆ ಎಷ್ಟು ಅರ್ಥ ಆಗಿದೆ ನನ್ನ ಮಗು, ಯಾವ ಲೆವೆಲಲ್ಲಿ ಇದ್ದಾನೆ, ಅವನಿಗೆ ನಾನು ಇನ್ನೂ ಜಾಸ್ತಿ ಕಾನ್ಸಂಟ್ರೇಷನ್ ಸ್ಟಡೀಸಿಗೆ ಕೊಡಬೇಕಾ, ಅಥವಾ ಅವರಿಗೆಲ್ಲ ಅರ್ಥ ಆಗಿದೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸಿಗೆ ನಾನು ಟೈಮ್ ಅಲಾಟ್ಮೆಂಟ್ ಮಾಡ್ಬೋದಾ, ಇದೆಲ್ಲವನ್ನು ನಾವಿಲ್ಲಿ ನೋಡ್ಬೋದು. ಇಲ್ಲಿ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿದಾಗ ಈ ಚಾಪ್ಟರ್ ಮೇಲೆ ಒಂದು ಇಂಟೆಲಿಜೆಂಟ್ ಟೆಸ್ಟ್ ಓಪನ್ ಆಗುತ್ತೆ. ಮಕ್ಕಳ ಟೆಸ್ಟಿಗೆ ಆನ್ಸರ್ ಬರೀತಾರೆ, ನಾವು ಪಕ್ಕದಲ್ಲಿ ಕುತ್ಕೊಂಡು ಅವರಿಗೆ ಆನ್ಸರ್ಸ್ ಬರೀಲಿಕ್ಕೆ ಹೇಳ್ಬೋದು. ಅವರು ಟೆಸ್ಟ್ನ ಬರೆದಾದ್ಮೇಲೆ ನಮಗೆ ಈ ಥರದಲ್ಲಿ ರಿಪೋರ್ಟ್ ಬರುತ್ತೆ. ಸೊ ರಿಪೋರ್ಟಲ್ಲಿ ಎಷ್ಟು ಕರೆಕ್ಟ್ ಬರೆದಿದ್ದಾರೆ, ಎಷ್ಟು ರಾಂಗ್ ಬರೆದಿದ್ದಾರೆ, ಎಷ್ಟು ಕ್ವಶನನ್ನು ಸ್ಕಿಪ್ ಮಾಡಿದ್ದಾರೆ ಅಂತ ನಮಗೆ ರಿಪೋರ್ಟು ಕಾಣುತ್ತೆ. ಈ ರಿಪೋರ್ಟ್ ಇಮಿಡಿಯೇಟ್ ಬರುತ್ತೆ. ಆಯ್ತಾ, ನಂತರದಲ್ಲಿ ಏನಾಗುತ್ತೆ ಅಂದರೆ ಕೆಳಗಡೆ ಹೋದಾಗ ಅವ್ರು ಯಾವ ಕ್ವಶನಿಗೆ ರೈಟ್ ಆನ್ಸರ್ಸ್ ಬರೆದಿದ್ದಾರೋ ಅಲ್ಲಿ ಗ್ರೀನ್ ಟಿಕ್ ಬರುತ್ತೆ. ಅವ್ರು ಯಾವ ಕ್ವಶನ್ಸಿಗೆ ರಾಂಗ್ ಆನ್ಸರ್ಸ್ ಬರೆದಿದ್ದಾರೋ ರೆಡ್ಡಲ್ಲಿ ಇಂಟು ಬರುತ್ತೆ. ಕೆಳಗಡೆ ಇಲ್ಲಿ ಆನ್ಸರ್ ಬರುತ್ತೆ, ನಾವು ಕೊಟ್ಟ ಆನ್ಸರ್ ಏನು, ಕರೆಕ್ಟ್ ಆನ್ಸರ್ ಏನು ಅಂತ. ಜಸ್ಟ್ ಇಷ್ಟು ಹೇಳಿದ್ರೆ ಮಾತ್ರ ಅರ್ಥ ಆಗಲ್ಲ. ಒಂದು ಮಗು ಒಂದು ಕ್ವಶನಿಗೆ ರಾಂಗ್ ಆನ್ಸರ್ಸ್ ಬರೆದಿದೆ ಅಂದರೆ ಆ ಟಾಪಿಕ್ ಅಥವಾ ಆ ಕಾನ್ಸೆಪ್ಟ್ ಸ್ಟೂಡೆಂಟಿಗೆ ನೀಟಾಗಿ ಅರ್ಥ ಆಗಿಲ್ಲ ಅಂತ. ಸೊ ಇಲ್ಲಿರುವ ವ್ಯೂ ಬಟನ್ ಏನಿದೆ ಅದನ್ನು ಕ್ಲಿಕ್ ಮಾಡಿದಾಗ, ಪ್ರತಿಯೊಂದು ವ್ಯೂ ಬಟನ್ ಸಪ್ರೇಟ್ ಆಗಿ ಕ್ಲಿಕ್ ಮಾಡಿದಾಗ ಟೀಚರ್ ಬಂದು ಆ ಕಾನ್ಸೆಪ್ಟನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಅದು ಅರ್ಥ ಆಗಿಲ್ಲ ಅಂತ ತಾನೇ ಮಗು ಇಲ್ಲಿ ರಾಂಗ್ ಆನ್ಸರ್ ಬರ್ತಿದ್ದು. ಸೊ ಏನು ಮಿಸ್ ಆಗಿದೆ ಸ್ಟೂಡೆಂಟು ಅದು ಗೊತ್ತಾಗಲಿಕ್ಕೆ ಆ ಕಾನ್ಸೆಪ್ಟನ್ನು ಟೀಚರು ಬಂದು ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಗಾಗಿ ಮಗುವಿಗೆ ಇದೆಲ್ಲ ಆನ್ಸರ್ ಇದು ಅಂತ ನೆನ್ಪಿಟ್ಕೊಳ್ಳೋದಲ್ಲ, ಯಾಕೆ ಇದು ಆನ್ಸರ್ ಅಂತ ಹೇಳೋದನ್ನು ಸಹ ನೆನ್ಪಿಟ್ಕೊಳ್ಳಿಕ್ಕೆ ನಮ್ಮ ಪ್ಯಾಕೇಜ್ ತುಂಬ ಹೆಲ್ಪ್ ಆಗುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ರೆಗ್ಯುಲರ್ ಆಗಿ ನಮ್ಮ ಮಕ್ಕಳನ್ನು ಅಸೆಸ್ಮೆಂಟ್ ಮಾಡ್ಕೊಳ್ತಾ ಇರಲಿಕ್ಕೆ ಈ ಪ್ಯಾಕೇಜ್ ಹೇಳೋದು ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ನಾವು ಇನ್ನೊಂದು ಆಪ್ಷನ್ಸ್ ಅನ್ನು ಕೊಡ್ತೀವಿ, ಕ್ವಿಜ್ ಆಪ್ಷನ್. ಸೊ ಪ್ರತಿನಿತ್ಯ ಅವರು ಏನು ಸ್ಕೂಲಲ್ಲಿ ಮ್ಯಾಥ್ಸ್ ಮತ್ತು ಸೈನ್ಸ್ ಸಬ್ಜೆಕ್ಟನ್ನು ಓದ್ತಾರೆ, ಒಂದು ಅಕಾಡೆಮಿಕ್ ಇಯರ್ ಅವರಿಗೆ ಸ್ಟಾರ್ಟ್ ಆದಮೇಲೆ ಏನಾಗುತ್ತೆ ಅಂದರೆ ಎವ್ರಿ ವೀಕ್ ಅವರಿಗೆ ಮ್ಯಾಥ್ಸ್ ಮತ್ತು ಸೈನ್ಸಲ್ಲಿ ಕ್ವಿಝನ್ನು ಕಂಡಕ್ಟ್ ಮಾಡ್ತೀವಿ. ಇಲ್ಲಿ ಕ್ವಿಝಲ್ಲಿ ಟೀಚರ್ ಏನು ಕ್ವಶನ್ ಕೇಳ್ತಾರೆ 1 ನಿಮಿಷದಲ್ಲಿ ಮಕ್ಕಳು ಆನ್ಸರ್ ಮಾಡಲಿಕ್ಕೆ ಇರುತ್ತೆ. ಈ ಕ್ವಿಝಲ್ಲಿ ಮಾತ್ರ ಮಕ್ಕಳು ಟೀಚರ್ ಜೊತೆಗೆ ಇಂಟ್ರ್ಯಾಕ್ಷನ್ ಆಗ್ಬೋದು. ಇದು ಮಾತ್ರ ಯಾವ ಟೈಮ್ ಇರುತ್ತೋ ಆ ಟೈಮಿಗೆ ಮಕ್ಕಳು ಅಟೆಂಡ್ ಆಗಬೇಕಾಗತ್ತೆ.
ಸೊ ಇಲ್ಲಿ ಕ್ವಿಝಲ್ಲಿ ಯಾರು ವಿನ್ ಆಗ್ತಾರೆ ಅವರಿಗೆ ಒಂದು ಸ್ಕಾಲರ್ಶಿಪ್ ಅಮೌಂಟನ್ನು ಕೊಡೋದ್ರ ಜೊತೆಗೆ ಅವ್ರ ಫೋಟೋವನ್ನು ಡಿಸ್ಪ್ಲೇ ಮಾಡ್ತೇವೆ. ನಾನು ಆಲ್ರೆಡಿ ಹೇಳಿದ್ದೆ ಅಲ್ವಾ, ನಮ್ಮ ಮಕ್ಕಳು ರಿಕಗ್ನೈಸ್ ಆಗಬೇಕು, ಅವರಿಗೆ ಒಂದು ಅವಾರ್ಡ್ ಸಿಗಬೇಕಂತ ನಮಗಿರುತ್ತೆ ಅಂತ. ಸೊ ರೆಗ್ಯುಲರ್ ಒಂದು ಮ್ಯಾಥ್ಸ್ ಸೈನ್ಸನ್ನು ಎವ್ರಿ ವೀಕ್ ಇರುತ್ತೆ, 2ರಿಂದ 4 ಕ್ವಿಝ್ ಇರುತ್ತೆ ಡಿಪೆಂಡಿಂಗ್ ಆನ್ ದ ಕ್ಲಾಸಸ್. ಅಟೆಂಡ್ ಆಗ್ತಾ ಬಂದಾಗ ಏನಾಗುತ್ತೆ ಅಂದರೆ ಅವ್ರದ್ದು ಆಟೋಮೆಟಿಕ್ ಮೈಂಡ್ ಫಾಸ್ಟ್ ಆಗಿ ವರ್ಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ 1 ನಿಮಿಷದಲ್ಲಿ ಅದು ಆನ್ಸರ್ ಮಾಡಬೇಕು. ಈ ಫಾಸ್ಟ್ ಅನಾಲಿಸಿಸ್ ಏನಿದೆ ಅವ್ರು ಅಭ್ಯಾಸ ಮಾಡ್ಕೊಳ್ತಾರೆ. ಇಲ್ಲಿ ಅರ್ಥ ಮಾಡ್ಕೊಂಡಾಗ ಆಟೋಮೆಟಿಕಲಿ ಎಲ್ಲ ಅದರ್ ಸಬ್ಜೆಕ್ಟ್ಸಿಗೆ ಬೈ ಡಿಫಾಲ್ಟ್ ಆಗಿ ಅಪ್ಲೈ ಮಾಡ್ತಾರೆ. ಫ್ಯೂಚರಲ್ಲಿ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನು ಅವ್ರು ಬರೀಬೇಕಂದ್ರೂ ಈ ಫಾಸ್ಟ್ ಅನಾಲಿಸಿಸ್ ಏನಿದೆ ಸ್ಕೂಲ್ ಲೆವೆಲಿಂದನೇ ಅವರಿಗೆ ಹೆಲ್ಪ್ ಆಗಿರುತ್ತೆ. ಹಾಗಾಗಿ ಈ ಥರದಲ್ಲಿ ನಮ್ಮ ಆನ್ಲೈನ್ ಕ್ವಿಝು ಸಹ ಮಕ್ಕಳಿಗೆ ಹೆಲ್ಪ್ ಆಗುತ್ತೆ. ಸೊ ಓವರ್ ಆಲ್ ನಾವು ಒಂದು ಎಕ್ಸಾಮಿನ ಬಗ್ಗೆ ಮಾತಾಡಬೇಕು ಅಂದರೆ, ಒಂದು ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಚೆನ್ನಾಗಿ ಇರಬೇಕು ಅಂತಂದರೆ ನಮಗೆ ಏನಾಗುತ್ತೆ ಅಂದರೆ 5 ಫ್ಯಾಕ್ಟರ್ಸ್ ವರ್ಕ್ ಆಗುತ್ತೆ. ಒಂದು ಮೇಕ್ ಅ ರುಟೀನ್, ಡೈಲಿ ಇಷ್ಟು ಗಂಟೆಗೆ ಹೇಳ್ಬೇಕು, ಇಷ್ಟು ಗಂಟೆ ಮಲಗಬೇಕು, ಇಷ್ಟು ಗಂಟೆ ಸ್ಕೂಲಿಗೆ ಹೋಗಬೇಕು, ಅದು ರುಟೀನ್ ಎಲ್ಲರೂ ಅವರವರ ಕನ್ವೀನಿಯಂಟ್ ಟೈಮ್ ಪ್ರಕಾರ ಮಾಡ್ಕೊಳ್ತಾರೆ. ಹಾಗೆ ಪ್ರಯಾರಿಟೈಸ್ ಯೋರ್ ವರ್ಕ್, ನಮ್ದು ಯಾವ ವರ್ಕನ್ನು ನಾನು ಫಸ್ಟ್ ಮಾಡಬೇಕು, ಯಾವುದರ ನಂತರದಲ್ಲಿ ಯಾವ್ದು ಮಾಡಬೇಕು, ಎಷ್ಟು ಯಾವ ವರ್ಕಿಗೆ ನಾನು ಇಂಪಾರ್ಟೆನ್ಸ್ ಕೊಡಬೇಕು ಅಂತ. ನೆಕ್ಸ್ಟು ಟೈಮ್ ಅಲಾಟ್ಮೆಂಟ್, ನಾವೇನು ಮಾಡ್ತೀವಿ, ರಿವಿಷನಿಗೆ ಎಷ್ಟು ಟೈಮ್ ಅಲಾಟ್ ಮಾಡಬೇಕು, ಹೋಮ್ವರ್ಕಿಗೆ ಎಷ್ಟು ಟೈಮ್ ಅಲಾಟ್ ಮಾಡಬೇಕು, ಎಂಟರ್ಟೈನ್ಮೆಂಟ್ ಅಥವಾ ಸ್ಪೋರ್ಟ್ಸ್ ಆಟ ಆಡಲಿಕ್ಕೆ ಎಷ್ಟು ಟೈಮ್ ಅಲಾಟ್ಮೆಂಟ್ ಮಾಡಬೇಕು. ಈ ಮೂರನ್ನು ಏನು ಮಾಡ್ತಾರೆ, ಪ್ರತಿಯೊಂದು ಫ್ಯಾಮಿಲಿಯಲ್ಲೂ ಪೇರೆಂಟ್ ಇರ್ಬೋದು, ಸ್ಟೂಡೆಂಟ್ ಇರ್ಬೋದು, ಅವರ ಪರಿಸ್ಥಿತಿಗೆ ಅನುಕೂಲವಾಗಿ ಡಿವೈಡ್ ಮಾಡ್ಕೊಳ್ತಾರೆ. 4ನೇದು ಬಂದಿದೆ ಒಂದು ಆಪ್ಟಿಮಮ್ ಸ್ಟಡಿ ಮೆಥಡ್ ಬೇಕು. ಇಲ್ಲಿ ಏನಿದೆ ಅಂದರೆ ಆಪ್ಟಿಮಮ್ ಸ್ಟಡಿ ಮೆಥಡ್ ಅಂದರೆ ಅವ್ರು ಏನು ಪಾಠ ಮಾಡ್ತಾರೆ, ಟೀಚರ್ ಏನು ಪಾಠ ಮಾಡ್ತಾರೆ ಅದಕ್ಕೆ ಕೇಳೋದಲ್ಲ, ನನಗೆ ಏನು ಅರ್ಥ ಆಗಿಲ್ಲ ಅದು ನನಗೆ ಪಾಠ ಕೇಳಲಿಕ್ಕೆ ಬೇಕು. ದಟ್ ಈಸ್ ಆಪ್ಟಿಮಮ್ ಸ್ಟಡಿ. ನನಗೆ 4ನೇ ಚಾಪ್ಟ್ರಲ್ಲಿ 5ನೇ ಟಾಪಿಕ್ ಅರ್ಥ ಆಗಿಲ್ಲ, ಕ್ಲಿಕ್ ಮಾಡಿ ಟೀಚರ್ ಬಂದು ಅದನ್ನು ಪಾಠ ಮಾಡ್ತಾರೆ. 10ನೇ ಕ್ವಶನ್ ಅರ್ಥ ಆಗಿಲ್ಲ, ಕ್ಲಿಕ್ ಮಾಡಿ ಆ ಕ್ವಶನ್ ಆನ್ಸರ್ ಹೇಗೆ ಅಂತ ಟೀಚರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ನನಗೆ ಯಾವುದು ಅರ್ಥ ಆಗಿಲ್ಲ ಅದನ್ನು ನಾನು ಎಷ್ಟು ಸಲ ಬೇಕಾದ್ರೂ ಯಾವಾಗ ಬೇಕಾದ್ರೂ ನೋಡಿ ಕಲೀಲಿಕ್ಕೆ ಇಲ್ಲಿ ಅವಕಾಶ ಮಕ್ಕಳಿಗೆ ಇದೆ. ಆಮೇಲೆ ಬಂದು ಇವ್ಯಾಲ್ಯೂಯೇಟ್ ದ ಪ್ರೋಸೆಸ್ ರೆಗ್ಯುಲರ್ಲಿ. ಯಾಕಂದರೆ ನಾವೊಂದು ಲಾಸ್ಟಿಗೆ ಎಕ್ಸಾಮ್ ಮರೆದ್ಮೇಲೆ ಅಯ್ಯೋ ಕಡಿಮೆ ಮಾರ್ಕ್ಸ್ ಬಂತಂದ್ರೆ ಏನೂ ಮಾಡೋಕ್ಕಾಗಲ್ಲ. ಎವ್ರಿ ಡೇ ಪ್ರತಿದಿನ ನಾವು ಯಾವಾಗ ಇವ್ಯಾಲ್ಯೂಯೇಷನ್ ಮಾಡ್ಕೊಳ್ತಾ ಇರ್ತೀವಿ ಆವಾಗ ಮಕ್ಕಳ ಗ್ರೋತು ಚೆನ್ನಾಗಾಗತ್ತೆ. ಸೊ ಪ್ರತಿ ಚಾಪ್ಟರ್ ಎಂಡಿಗಿರೋ ಇಂಟೆಲಿಜೆಂಟ್ ಟೆಸ್ಟ್ ಇರ್ಬೋದು ಅಥವಾ ನಮ್ದು ಏನು ಕ್ವಿಝ್ ಇದೆ, ಇದರ ಮುಖಾಂತರ ಪ್ರತಿಯೊಂದು ಸ್ಟೂಡೆಂಟ್ ಅವರನ್ನು ಅವರು ಸೆಲ್ಫ್ ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಬೋದು. ಅದ್ರ ಜೊತೆಗೆ ನಾವು ಪೇರೆಂಟು ಸಹ ನಮ್ಮ ಮಕ್ಕಳನ್ನು ರೆಗ್ಯುಲರ್ ಆಗಿ ಇವ್ಯಾಲ್ಯೂಯೇಷನ್ ಮಾಡ್ಕೊಳ್ತಾ ಇರ್ಬೋದು. ಇದೆಲ್ಲದು ಫ್ಯೂಚರಲ್ಲಿ ಅವರಿಗೆ ಬೇರೆ ಬೇರೆ ಎಕ್ಸಾಮ್ಸನ್ನು ಕ್ರ್ಯಾಕ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಥರದಲ್ಲಿ 6ನೇ ಕ್ಲಾಸಿಂದ 10ನೇ ಕ್ಲಾಸ್ ಓದುವ ಮಕ್ಕಳಿಗೆ ಏನಿದೆ ನಮ್ಮ ಎಡ್ಯುಟೆಕ್ ಏನು ಮಾಡುತ್ತೆ, ಸ್ಟ್ರೆಸ್ ಫ್ರೀ ಆಗಿ ಅವರಿಗೆ ಬೇಕಾದಾಗೆ ಸ್ಟಡಿ ಮಾಡಲಿಕ್ಕೆ, ನಾವು ಪೇರೆಂಟು ಅವ್ರ ಜೊತೆಗೆ ಇನ್ವಾಲ್ವ್ ಆಗಿ ಅವರ ಸ್ಟಡೀಸಲ್ಲಿ ಇನ್ವಾಲ್ವ್ ಆಗೋಕ್ಕೆ, ಅವರನ್ನು ರೆಗ್ಯುಲರ್ ಮಾನಿಟರ್ ಮಾಡೋಕ್ಕೆ ಅಥವಾ ಅವರ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಿಗೆ ಟೈಮ್ ಅಲಾಟ್ಮೆಂಟ್ ಮಾಡಿಕೊಡೋಕ್ಕೆ, ಇದು ಎಲ್ಲದಕ್ಕೂ ಏನಿದೆ ನಮ್ಮ ಪ್ಯಾಕೇಜಲ್ಲಿ ಹೆಲ್ಪ್ ಆಗಲಿಕ್ಕೆ. ಹಾಗೆ ಚಿಕ್ಕ ಮಕ್ಕಳಿಗೆ ಬಂದು 1ನೇ ಕ್ಲಾಸಿಂದ 5ನೇ ಕ್ಲಾಸ್ ಮಕ್ಕಳಿಗೆ ಏನಾಗುತ್ತೆ ಅಂದರೆ ಈಗಿನ ಜನ್ರೇಷನಲ್ಲಿ ನೋಡಿದಾಗ ನಾವು ಎಲ್ಲ ಗ್ಯಾಜೆಟ್ಸಿಗೆ ಎಡಿಟ್ ಆಗ್ತಾರೆ, ಮೊಬೈಲ್ ಆರ್ ಟಿವಿ. ಇಲ್ಲಿ ಏನು ಮಾಡ್ತೀವಿ ಅಂದರೆ ಟು ಕೀಪ್ ದೆಮ್ ಎಂಗೇಜ್ ಅದರ್ ವರ್ಕ್ ನಾವು ಈ ಥರ ಕೊಡ್ತೀವಿ. ಯಾಕಂದರೆ ಸೈನ್ಸ್ ಏನು ಹೇಳುತ್ತೆ ಅಂದರೆ 5ನೇ ಕ್ಲಾಸಿನ ತನಕ ಮಕ್ಕಳಿಗೆ ಹೋಮ್ವರ್ಕ್ ಕೊಡಬಾರ್ದು, ಸ್ಕೂಲಲ್ಲಿ ಅವರಿಗೆ ಸ್ಟಡಿಗೆ ಪ್ರೆಷರೈಸ್ ಮಾಡಬಾರ್ದು. ಯಾವುದು ಪರ್ಫೆಕ್ಟ್ ಸ್ಕೂಲ್ ಮೆಥಡನ್ನು ಫಾಲೋ ಮಾಡುತ್ತೋ ಅವ್ರು 5ನೇ ಕ್ಲಾಸ್ ತನಕ ಮಕ್ಕಳಿಗೆ ಹೋಮ್ವರ್ಕನ್ನು ಕೊಡಲ್ಲ. ದಟ್ ಈಸ್ ದ ಬೆಸ್ಟ್ ಸ್ಟಡಿ ಮೆಥಡ್ ಆಸ್ ಪರ್ ದ ಎಕ್ಸ್ಪರ್ಟ್ಸ್. ಇಲ್ಲೂ ಸಹ ಏನು ಮಾಡ್ತೀವಿ, ಹಾಗಾಗಿ ನಾವು 5ನೇ ಕ್ಲಾಸ್ ತನಕ ಮಕ್ಕಳಿಗೆ ಕ್ರಾಫ್ಟ್ ವರ್ಕ್ ಕಲಿಸ್ತೀವಿ, ಡ್ರಾಯಿಂಗ್ ಕಲಿಸ್ತೀವಿ, ಇಂಗ್ಲೀಷ್ ಗ್ರಾಮರ್ ಕಲಿಸ್ತೀವಿ, ಜನರಲ್ ನಾಲೆಜ್ ಕಲಿಸ್ತೀವಿ, ಕಂಪ್ಯೂಟರ್ ಕಲಿಸ್ತೀವಿ, ಹ್ಯಾಂಡ್ ರೈಟಿಂಗ್ ಪ್ರಾಕ್ಟೀಸ್ ಕಲಿಸ್ತೀವಿ. ಈ ಗ್ರಾಮರು, ಜನರಲ್ ನಾಲೆಜ್, ಕಂಪ್ಯೂಟರ್ ಎಲ್ಲ ಕಾರ್ಟೂನ್ ಮುಖಾಂತರನೇ ಅವರಿಗೆ ಕಲಿಸ್ತೀವಿ. ಸೊ ಅವರಿಗೆ ಫನ್ನು ಆಗುತ್ತೆ, ಫನ್ನಿನ ಜೊತೆಗೆ ಲರ್ನು ಆಗುತ್ತೆ. ಸೊ ಈ ಥರದಲ್ಲಿ ಏನು ಮಾಡ್ತೀವಿ, ಮಕ್ಕಳ ಒಂದು ಕಾನ್ಸಂಟ್ರೇಷನ್ ಪವರ್ ಇರ್ಬೋದು, ಸೆಲ್ಫ್ ಲರ್ನಿಂಗ್ ಕೆಪಾಸಿಟಿ ಇರ್ಬೋದು, ವರ್ಕಲ್ಲಿ ಒಂದು ಪರ್ಫೆಕ್ಷನ್ ಇರ್ಬೋದು, ಅಥವಾ ಒಂದು ಇಂಗ್ಲೀಷ್ ಅವ್ರದ್ದು ಒಂದು ವೊಕ್ಯಾಬ್ಯುಲರಿಯನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕಿರ್ಬೋದು, ಅವರ ಹ್ಯಾಂಡ್ ರೈಟಿಂಗನ್ನು ಇಂಪ್ರೂವ್ ಮಾಡ್ಕೊಳ್ಳಿಕ್ಕಿರ್ಬೋದು. ಇದೆಲ್ಲದು ಫನ್ ಆ್ಯಂಡ್ ಲರ್ನ್ ಆ್ಯಕ್ಟಿವಿಟಿ ಟೈಪಲ್ಲಿ 1ನೇ ಕ್ಲಾಸಿಂದ 5ನೇ ಕ್ಲಾಸ್ ಮಕ್ಕಳಿಗೆ ನಾವು ಪ್ಯಾಕೇಜಸ್ ಕೊಡ್ತೀವಿ. ಹಾಗೆ ಅದ್ರ ಜೊತೆಗೆ ಪ್ರತಿಯೊಂದು ಇಂಡಿವಿಜುವಲಿಗೆ, ಒಂದು ಕಾಲೇಜ್ ಸ್ಟೂಡೆಂಟ್ ಇರ್ಬೋದು, ನಮ್ಮ ಥರ ಇರ್ಬೋದು, ಒಂದು ಹೌಸ್ ವೈಫ್ ಇರ್ಬೋದು, ಜಾಬ್ ಮಾಡೋರು ಇರ್ಬೋದು, ಒಂದು ಬಿಸ್ನೆಸ್ ಮಾಡೋರು ಇರ್ಬೋದು, ನಮ್ಮನ್ನು ನಾವು ಅಪ್ಗ್ರೇಡ್ ಮಾಡ್ಕೊಳ್ಬೇಕು. ಅಂದರೆ ನಾನೀಗ ಇಂಗ್ಲೀಷ್ ಮಾತಾಡೋದು ಕಲಿಬೇಕು. ಆ್ಯಸ್ ಅ ಪೇರೆಂಟ್ ಟೀಚರ್ ಮೀಟಿಂಗಿಗೆ ಹೋಗ್ತೀನಿ, ಅಲ್ಲಿ ಎಲ್ಲರೂ ಇಂಗ್ಲೀಷಲ್ಲಿ ಮಾತಾಡ್ತಾರೆ, ನನಗೆ ಮಾತಾಡೋಕ್ಕೆ ಬರಲ್ಲ, ಮಾತಾಡೋಕ್ಕೂ ನಾಚಿಕೆ ಆಗುತ್ತೆ. ಹಾಗೆ ಅಂತ ಈ ಏಜಲ್ಲಿ ನಾನು ಎಲ್ಲಿ ಹೋಗಿ ಇಂಗ್ಲೀಷ್ ಕಲೀಲಿ? ಸ್ಕೂಲಿಂದ ಮಕ್ಕಳದು ಪ್ರಾಜೆಕ್ಟ್ ವರ್ಕ್ ಮಾಡ್ಕೊಂಡು ಬನ್ನಿ ಅಂತ ಕಳಿಸ್ತಾರೆ, PPT ಮಾಡ್ಕೊಂಡು ಬನ್ನಿ ಅಂತ ಕಳಿಸ್ತಾರೆ, ನನಗೆ PPT ಮಾಡೋಕ್ಕೆ ಬರಲ್ಲ.
ಅಥವಾ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನನಗೆ ರೆಕಾರ್ಡೆಲ್ಲ ಕೀಪ್ ಮಾಡ್ಕೊಳ್ಬೇಕಂದ್ರೆ ಎಕ್ಸೆಲ್ ಬೇಕು, ಅಥವಾ ನಾನೊಂದು BCom ಸ್ಟೂಡೆಂಟ್ ಇದ್ದೀನಿ, ನನಗೆ ಟ್ಯಾಲಿ ಕಲಿಬೇಕು. ಹೀಗೆ ಬೇರೆ ಬೇರೆ ಕೋರ್ಸಸ್ಗಳನ್ನು ನಮ್ಮನ್ನು ನಾವು ಅಪ್ಗ್ರೇಡ್ ಮಾಡ್ಕೊಳ್ಳಿಕ್ಕೆ ಬೇರೆ ಬೇರೆ ಕೋರ್ಸಸ್ಸನ್ನು ಸಹ ನಾವು ಕೊಡ್ತೀವಿ. ಇಲ್ಲಿ ಯಾವುದೇ ಕೋರ್ಸ್ ಮಾಡಲಿಕ್ಕೆ ನಾವು ಮನೆಯಿಂದ ಹೊರಗಡೆ ಹೋಗ್ಬೇಕಂತ ಇಲ್ಲ, ಈ ಟೈಮು ಆ ಟೈಮಲ್ಲೇ ಕ್ಲಾಸಿಗೆ ಕೂತ್ಕೊಳ್ಬೇಕಂತನೂ ಇಲ್ಲ. ನಾವು ಯಾವಾಗ ಫ್ರೀ ಇರ್ತೀವಿ, ಯಾವಾಗ ನಾವು ಕನ್ವೀನಿಯೆಂಟ್ ಇರ್ತೀವಿ, ಯಾವಾಗ ನಾವು ಕಂಫರ್ಟಬಲ್ ಇರ್ತೀವಿ, ಆ ಟೈಮಲ್ಲಿ ಆ್ಯಪನ್ನು ಓಪನ್ ಮಾಡಿಕೊಂಡು ನಮಗೆ ಯಾವ ಟಾಪಿಕ್ ಬೇಕು, ಯಾವ ಚಾಪ್ಟರ್ ಬೇಕು, ಯಾವ ಎಕ್ಸಸೈಸ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಮ್ಮನ್ನು ನಾವು ಅಪ್ಗ್ರೇಡ್ ಮಾಡ್ಕೊಳ್ಬೋದು. ಹಾಗೆ ಅದ್ರ ಜೊತೆಗೆ ಇನ್ನೊಂದು ಮ್ಯಾನ್ಯುವಲ್ ಫಾರ್ ಲೈಫ್ ಅಂತ ಕೊಡ್ತೀವಿ. ಇದಕ್ಕೆ ನಾವು ಕಂಟೆಂಟನ್ನು ಭಗವದ್ಗೀತೆಯಿಂದ ತಗೊಂಡಿದ್ದೀವಿ. ಅದಕ್ಕೆ ಭಗವದ್ಗೀತಾ ಫಾರ್ ಆಲ್ ಅಂತ ಪ್ಯಾಕೇಜ್ ಹೇಳ್ತೀವಿ. ಇದನ್ನು ಸಹ ಒಂದು ಎಜುಕೇಷನ್ ಪ್ಯಾಕೇಜಿನ ಹಾಗೆ. ಸೊ ಭಗವದ್ಗೀತೆಯ ಪ್ರತಿಯೊಂದು ಶ್ಲೋಕದಿಂದ ನನ್ನ ಪರ್ಸ್ನಲ್ ಲೈಫನ್ನು ನಾನು ಹೆಂಗೆ ಇಂಪ್ರೂವ್ ಮಾಡ್ಕೊಳ್ಬೇಕು, ನನ್ನ ಫ್ಯಾಮಿಲಿ ಲೈಫನ್ನು ನಾನು ಹೆಂಗೆ ಇಂಪ್ರೂವ್ ಮಾಡ್ಕೊಳ್ಬೇಕು, ನನ್ನ ಪ್ರೊಫೆಷ್ನಲ್ ಲೈಫನ್ನು ಹೆಂಗೆ ಇಂಪ್ರೂವ್ ಮಾಡ್ಕೊಳ್ಬೇಕು, ಅಥವಾ ನಮ್ಮ ಮಕ್ಕಳನ್ನು ನಾವು ಹೇಗೆ ಬೆಳೆಸಬೇಕು, ಮಕ್ಕಳಿಗೆ ಯಾವ ಥರದಲ್ಲಿ ಸಂಸ್ಕಾರವನ್ನು ಕೊಡಬೇಕು, ಯಾವ ಥರದಲ್ಲಿ ನಾವು ಥಿಂಕ್ ಮಾಡಬೇಕು, ನಮ್ಮ ಇಮೋಷನ್ಸನ್ನು ಯಾವ ಥರದಲ್ಲಿ ಕಂಟ್ರೋಲ್ ಮಾಡ್ಕೊಳ್ಬೇಕು, ಇದೆಲ್ಲವನ್ನು ಇವತ್ತಿನ ದಿನದ ಒಂದು ಕರೆಂಟ್ ಡೇ ಸಿಚುವೇಶನನ್ನು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲನೇಷನ್ ಕೊಡ್ತೀವಿ. ಹಾಗೆ ಅದೇ ಥರದಲ್ಲಿ ಡಿಪೆಂಡಿಂಗ್ ಆನ್ ಅವರ್ ಮೂಡ್, ನನಗೆ ಇವತ್ತು ಯಾಕೋ ತುಂಬ ಡಿಪ್ರೆಸ್ ಫೀಲ್ ಆಗ್ತಾ ಇದೆ, ಅಥವಾ ಇವತ್ತು ಯಾಕೋ ನನಗೆ ಆಂಗ್ಸೈಟಿ ಫೀಲ್ ಆಗ್ತಾ ಇದೆ ಅಂದರೆ ಅದನ್ನು ಓವರ್ಕಮ್ ಮಾಡಲಿಕ್ಕೆ ಯಾವ್ಯಾವ ಶ್ಲೋಕವನ್ನು ಕೇಳಿದರೆ ನಮಗೆ ಸೊಲ್ಯೂಷನ್ ಸಿಗತ್ತೆ, ಅದ್ರ ಪ್ರಕಾರ ಸಹ ನಾವು ಬೈ ಇಮೋಷನ್, ಬೈ ದ ಟಾಪಿಕ್ ಆಲ್ಸೋ ನಾವಿಲ್ಲಿ ಅಲ್ಲಿ ಸಹ ಹಾಗೆ ನನಗೆ ಯಾವ ಮೂಡ್ ಬೇಕು, ಯಾವ ಚಾಪ್ಟರ್ ಬೇಕು, ಅದರ ಪ್ರಕಾರ ನಾವು ವಿಡಿಯೋ ಮುಖಾಂತರ, ಡಿಜಿಟಲ್ ಕ್ಲಾಸಸ್ ಮುಖಾಂತರ ನಾವಿಲ್ಲಿ ಭಗವದ್ಗೀತೆ ಶ್ಲೋಕವನ್ನು ಅಥವಾ ಅದರ ಲೆಸನ್ನನ್ನು ಒಂದು ಎಜುಕೇಷನ್ ಪ್ಯಾಕೇಜಸ್ ಥರನೇ ಹೇಳ್ಬೋದು. ಹಾಗಾಗಿ ನೆಕ್ಸ್ಟ್ ಈಗ ನಾವು ಒಂದು ಪ್ಯಾಕೇಜನ್ನು ತೊಗೊಂಡ್ವಿ, ನನ್ನ ಮಗುವಿಗೆ ನಾನು 3rd ಸ್ಟ್ಯಾಂಡರ್ಡಿಗೆ ತೊಗೊಂಡೆ, ಒಳ್ಳೆ ಇಂಪ್ರೂವ್ ಆಗಿದೆ, ಎಗೇನ್ ಐ ವಾಂಟ್ ಟು ಬೈ ಫಾರ್ ದ ನೆಕ್ಸ್ಟ್ ಇಯರ್. ಸೊ ಯಾವಾಗ ನಾವು ನೆಕ್ಸ್ಟ್ ಇಯರ್ಗೆ ರೀಪರ್ಚೇಸಿಗೆ ಹೋಗ್ತೀವಿ, ಪ್ರತಿಯೊಂದು ಕಸ್ಟಮರಿಗೆ ಕಂಪ್ನಿ 25% ಡಿಸ್ಕೌಂಟನ್ನು ಕೊಡುತ್ತೆ ಆನ್ ರೀಪರ್ಚೇಸ್. ಸೊ ಎವ್ರಿ ಇಯರ್ ನಾವು ಯಾವಾಗ ನೆಕ್ಸ್ಟ್ ಇಯರ್ಗೆ ತೊಗೊಳ್ತಾ ಹೋಗ್ತೀವಿ, ಆವಾಗ ಇರುವ ಪ್ರೈಸಿನ ಮೇಲೆ ನೀವು ಡಿಸ್ಕೌಂಟನ್ನು ಅವೈಲ್ ಮಾಡಿಕೊಳ್ಳಿಕ್ಕೆ ಸಹ ನಮಗೆ ಇಲ್ಲಿ ಕಂಪ್ನಿ ಅವಕಾಶವನ್ನು ಮಾಡಿಕೊಟ್ಟಿದೆ. ಹಾಗಾಗಿ ನಿಮಗೆ ಕಾನ್ಸೆಪ್ಟ್ ಇಷ್ಟ ಆಯಿತು ಅಂದರೆ ನಿಮಗೆ ಯಾರು ಈ ವಿಡಿಯೋವನ್ನು ಕಳಿಸಿದ್ದಾರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಇನ್ನೂ ಫರ್ದರ್ ಡೀಟೇಲ್ಸನ್ನು ತಗೊಳ್ಬೋದು. ಸೊ ಈ ಥರದ ಒಂದು ಅದ್ಭುತವಾದ ಶಿಕ್ಷಣ ವ್ಯವಸ್ಥೆ ಇದೆ. ಇದು ಮಕ್ಕಳಿಗೆ ಒಂದೇ ಹೆಲ್ಪ್ ಆಗೋದಲ್ಲ, ಕಾಲೇಜ್ ಸ್ಟೂಡೆಂಟ್ಸಿಗೆ ಇರ್ಬೋದು ಅಥವಾ ಪ್ರತಿಯೊಬ್ಬ ಇಂಡಿವಿಜುವಲಿಗೆ ಅವರನ್ನು ಅವರು ಅಪ್ಗ್ರೇಡ್ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಎಸ್ಪೆಷಲಿ 6ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೆ ಓದುವ ಮಕ್ಕಳೇನಿರ್ತಾರೆ, ಅವರ ಈ ಕಾಂಪಿಟೇಷನ್ ಯುಗದಲ್ಲಿ ಅವರು ಸ್ಟ್ರೆಸ್ ಫ್ರೀಯಾಗಿ ಯಾವ ಥರದಲ್ಲಿ ಸ್ಟಡಿ ಮಾಡ್ಬೋದು, ಅವರ ಸ್ಟಡಿಯಲ್ಲಿ ಬೀಯಿಂಗ್ ಅ ಪೇರೆಂಟ್ ನಾನು ಯಾವ ಥರದಲ್ಲಿ ಇನ್ವಾಲ್ವ್ ಆಗ್ಬೋದು, ಹೇಗೆ ನಾನು ನಮ್ಮ ಮಕ್ಕಳನ್ನು ರೆಗ್ಯುಲರ್ ಆಗಿ ನಾನು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಹಾಗೆ ಯಾಕಂದರೆ ಒಂದು ಸ್ಟೂಡೆಂಟಿನ ಕೆರಿಯರಲ್ಲಿ ಟೀಚರಿದು ಪಾತ್ರ ಎಷ್ಟಿರುತ್ತೋ ಪೇರೆಂಟಿದು ಅಷ್ಟೇ ಪಾತ್ರ ಇರುತ್ತೆ ಅವ್ರದ್ದೊಂದು ಅಕಾಡೆಮಿಕ್ ಪರ್ಫಾರ್ಮೆನ್ಸು ಇಂಪ್ರೂವ್ ಆಗಲಿಕ್ಕೆ. ಹಾಗಾಗಿ ಇದೆಲ್ಲ ಥರದಲ್ಲಿ ನಮ್ಮ ಪ್ಯಾಕೇಜು ಪ್ರತಿಯೊಂದು ಪೇರೆಂಟು ಸ್ಟೂಡೆಂಟಿಗೂ ಹೆಲ್ಪ್ ಆಗಲಿಕ್ಕಿದೆ. ಸೊ ನಿಮಗೆ ಈ ಕಾನ್ಸೆಪ್ಟ್ ಇಷ್ಟ ಆಯಿತು ಅಂದರೆ ನಿಮಗೆ ಯಾರು ಈ ಲಿಂಕನ್ನು ಕಳಿಸಿದಾರೋ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇಲ್ಲ ಫರ್ದರ್ ಡೀಟೇಲ್ಸ್ ಬೇಕು ಅಂತಂದರೆ ಸ್ಕ್ರೀನಲ್ಲಿ ನಮ್ಮದು 2 ನಂಬರ್ ಇದೆ, ನಮ್ಮ ನಂಬರಿಗೆ ಸಹ ನೀವು ಕಾಂಟ್ಯಾಕ್ಟ್ ಮಾಡಿ ಡೀಟೇಲ್ಸನ್ನು ತೊಗೊಳ್ಬೋದು. ಐ ವಿಶ್ ಆಲ್ ದ ಬೆಸ್ಟ್ ಟು ಎವ್ರಿ ಒನ್ ಆಫ್ ಯು. ನಾವು ಪ್ರತಿಯೊಬ್ಬರು, ನಾವು ಅಥವಾ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ನಮ್ಮ ಮಕ್ಕಳಿರ್ಬೋದು, ನಮ್ಮ ನೆರೆಹೊರೆಯರು ಇರ್ಬೋದು, ಪ್ರತಿಯೊಬ್ಬರು ನಾವು ನಮ್ಮನ್ನು ಈ ಥರದ ಪ್ಯಾಕೇಜನ್ನು ಯೂಸ್ ಮಾಡಿಕೊಂಡು ನಮ್ಮನ್ನು ನಾವು ಅಪ್ಗ್ರೇಡ್ ಮಾಡ್ಕೊಳ್ಳೋಣ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.